Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. जननीं शारदां देवी रामकृष्णं जगद्गुरुं पादपद्मे तयो श्रित्वा प्रणमामि मुहुर्मुहुः नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे. ಆತ್ಮೀಯ ಭಗವದ್ಭಕ್ತರೇ, ಇಂದು ಧೈರ್ಯಂ ಸರ್ವತ್ರ ಸಾಧನಂ, ಎಲ್ಲ ರೀತಿಯಾದಂತಹ ಯಶಸ್ಸಿಗೆ ಧೈರ್ಯವು ಉತ್ತಮವಾದ ಸಾಧನ ಅನ್ನುವಂತಹ ವಿಷಯದ ಕುರಿತು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾನೆ. ಧೈರ್ಯ ಅನ್ನುವಂಥ ಪದ ಕೇಳಿದಾಗಲೇ ನಮ್ಗೆ ಅನೇಕ ಬಾರಿ ಅನೇಕರಿಗೆ ಒಂದು ರೋಮಾಂಚನದ ಅನುಭವ ಉಂಟಾಗ್ತದೆ. ಹಾಗೂ ಒಂದು ಸಕಾರಾತ್ಮಕವಾದ ಭಾವನೆ, ಏನೋ ಒಂದು ನಮ್ಮಲ್ಲಿ ಶಕ್ತಿ ಉಲ್ಲಾಸಗಳು ಮೂಡುವಂತಹ ಒಂದು ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ. ಯಾಕಪ್ಪ ಅಂದರೆ ಆ ಪದದಲ್ಲೇ ಆ ಸಕಾರಾತ್ಮಕವಾದ ಶಕ್ತಿ ಇದೆ, ಧೈರ್ಯ ಅನ್ನುವಂಥ ಪದ. ರಾಮಾಯಣದಲ್ಲಿ ಧೈರ್ಯದ ಬಗ್ಗೆ ತುಂಬ ಚೆನ್ನಾಗಿ ಸುಗ್ರೀವ ಮಾತಾಡ್ತಾನೆ. ಅದನ್ನು ಮುಂದಿನ ಉಪನ್ಯಾಸದ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಆದರೆ ಸುಭಾಷಿತ ಒಂದು ತುಂಬ ಚೆನ್ನಾಗಿ ಧೈರ್ಯದ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಧೀರಾಹ ಶೋಕಂ ತರಿಷ್ಯಂತಿ ಲಭಂತೆ ಸಿದ್ಧಿಮುತ್ತಮಂ ಧೀರೈಃ ಸಂಪ್ರಾಪ್ತೆ ಲಕ್ಷ್ಮೀಃ ಧೈರ್ಯಂ ಸರ್ವತ್ರ ಸಾಧನಂ. ಧೀರಾಹ ಶೋಕಂ ತರಿಷ್ಯಂತಿ. ಧೀರನು, ಯಾರು ಧೈರ್ಯವಂತನೋ ಅವನು ಶೋಕವನ್ನು ದಾಟ್ತಾನೆ. ಲಭಂತೆ ಸಿದ್ಧಿಂ ಉತ್ತಮಂ, ಉತ್ತಮವಾದ ಸಿದ್ಧಿ ಅಂದರೆ ಉತ್ತಮವಾದ ಯಶಸ್ಸನ್ನು ಪಡಿತಾನೆ. ಯಾರು? ಧೈರ್ಯವಂತ. ಧೀರೈಹಿ ಸಂಪ್ರಾಪ್ತೆ ಲಕ್ಷ್ಮೀ. ನಮ್ಮೆಲ್ಲರಿಗೂ ಹಣದ ಬಗ್ಗೆ ಒಂದು ಆಕರ್ಷಣೆ ಇದ್ದೇ ಇದೆ. ಹಣದ ಅವಶ್ಯಕತೆ ನಮ್ಮೆಲ್ಲರಿಗೂ ಕೂಡ ಇದೆ. ಸೊ ನಮಗೆಲ್ಲರಿಗೂ ಕೂಡ ಲಕ್ಷ್ಮೀ ಕಟಾಕ್ಷ, ಲಕ್ಷ್ಮಿಯ ಕೃಪಾ ಕಟಾಕ್ಷ ಆದರೆ ಚೆನ್ನಾಗಿರುತ್ತೆ, ನಮಗೆಲ್ಲ ಆಸೆ ಇದ್ದೇ ಇರುತ್ತೆ. ಧೀರನಿಗೆ, ಧೈರ್ಯವಂತನಿಗೆ ಲಕ್ಷ್ಮಿಯ ಕಟಾಕ್ಷವು, ಕೃಪಾ ಕಟಾಕ್ಷವೂ ಆಗ್ತದೆ ಅಂತೆ. ಹಾಗೂ ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯವು ಯಶಸ್ಸನ್ನು ಪಡೆಯಲು ಉತ್ತಮವಾದ ಸಾಧನೆ ಅಂತ. ಸೊ ಇಲ್ಲಿ ಧೈರ್ಯದಿಂದ, ಶೋಕದಿಂದ ನಾವು ದಾಟಬಹುದು. ಅಂದರೆ ದುಃಖ ದುಮ್ಮಾನಗಳನ್ನು ಶೋಕದಿಂದ ನಾವು ದಾಟಬಹುದು ಅಂತ ಹೇಳ್ತಿದ್ದಾರೆ. ಧೈರ್ಯದಿಂದ ಉತ್ತಮವಾದ ಯಶಸ್ಸನ್ನು ಪಡಿಬೋದು ಅಂತ ಹೇಳ್ತಿದ್ದಾರೆ, ಸಂಪತ್ತನ್ನು ಪಡಿಬೋದು ಅಂತ ಹೇಳ್ತಿದ್ದಾರೆ. ಮತ್ತು ಸಾಧನೆಗೆ ಅದೊಂದು ಉತ್ತಮವಾದ ಸಾಧನ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಹೇಳ್ತಿದ್ದಾರಲ್ಲ, ಹಾಗಾದರೆ ಧೈರ್ಯ ಅಂದರೆ ಏನಪ್ಪ? ಹಾಗಾದರೆ ತೋಳ್ಬಲವೇ, ಇಲ್ಲ ಎದೆಗಾರಿಕೆಯೇ, ಕಷ್ಟಗಳು ಬಂದಾಗ ಕುಂದದೇ ಹೋಗುವಂಥದ್ದೇ? ಇದೆಲ್ಲವೂ ಹೌದು. ಇದಕ್ಕಿಂತಲೂ ಇನ್ನೂ ಹೆಚ್ಚಿನವಾದ, ಆಳವಾದ, ವಿಶಾಲವಾದ ಅರ್ಥಗಳು ಈ ಧೈರ್ಯ ಪದಕ್ಕೆ ಇದೆ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಆಗಲಾರದು. ಈ ಧೈರ್ಯ ಅನ್ನುವಂಥ ಪದ ದೃಂಗ್ ಅವಸಾನೆ ಅನ್ನುವಂಥ ಮೂಲ ಶಬ್ದದಿಂದ, ಧಾತುವಿನಿಂದ ಬರ್ತದೆ. ಅಂದರೆ ದೃಢವಾಗಿರೋದು, ವಿಚಲಿತರಾಗದೇ ಇರುವುದು ಇತ್ಯಾದಿ ಅಲ್ಲ. ಮತ್ತಿನ್ನೊಂದೇನಪ್ಪ ಅಂದರೆ ಅದ್ಭುತವಾದದ್ದು, ಬಹಳ ಜನರಿಗೆ ಗೊತ್ತಿಲ್ಲದೆ ಇರುವಂಥದ್ದು, ಧೈರ್ಯ ಅಂದರೆ ಉತ್ಸಾಹ ಅನ್ನುವಂಥ ಪ್ರಯೋಗವೂ ಕೂಡ ಸಂಸ್ಕೃತದಲ್ಲಿ ಕಾಣ್ತದೆ. ಮತ್ತು ವಿವೇಕ, ಜಾಣ್ಮೆ, ಕುಶಲತೆ ಇತ್ಯಾದಿಗಳೆಲ್ಲವನ್ನೂ ಕೂಡ ನಾವು ಧೈರ್ಯ ಪದಕ್ಕೆ ಅರ್ಥಗಳನ್ನು ವಿವಿಧ ಕಾವ್ಯಗಳಲ್ಲಿ ಹಾಗೂ ವಿವಿಧ ಗ್ರಂಥಗಳಲ್ಲಿ ಪ್ರಯೋಗದಲ್ಲಿ ಇರುವುದನ್ನು ನಾವು ಕಾಣಬಹುದು. ಈಗ
ಧೈರ್ಯ ಅಂತಂದರೆ ಎದೆಗಾರಿಕೆ ಹಾಗೂ ಭಯದಿಂದ ಓಡದೇ ಇರುವಂಥದ್ದು, ಸನ್ನಿವೇಶಗಳನ್ನು ಎದುರಿಸುವಂಥದ್ದು, ಇದೆಲ್ಲವನ್ನು ಕೂಡ ಧೈರ್ಯ ಅಂತ ಹೇಳ್ತಾರೆ. ನಮಗಿದೆಲ್ಲ ಗೊತ್ತೇ ಇದೆ. ಮಹಾಭಾರತದ ಪ್ರಸಿದ್ಧವಾದ ಕತೆ, ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ದುರ್ಯೋಧನಾದಿಗಳಿಗೆ ಒಂದು ಸಂಶಯ ಬಂದು ವಿರಾಟ್ ರಾಜನ ಮೇಲೆ ಯುದ್ಧವನ್ನು ಸಾರ್ತಾರೆ. ತಕ್ಷಣವೇ, ಅಂದರೆ ಯಾವುದೇ ರೀತಿ ಇದನ್ನೇನು ವರ್ತಮಾನ ಇಲ್ಲ ಸುದ್ದಿ ಗೊತ್ತಾಗದ ಹಾಗೆ ಆಗಿಂದಾಗೆ ಲಗ್ಗೆ ಇಡುವಂಥದ್ದು ಅಂತ ಹೇಳ್ತಲ್ಲ, ಸಡನ್ನಾಗಿ ಅಂತ ಹಾಗೆ. ಆಗ ರಾಜ ಎಲ್ಲೋ ಹೋಗಿರ್ತಾನೆ. ಆ ರಾಜನ ಮಗನಾದ ಉತ್ತರಕುಮಾರ ಯುವರಾಜ ಇರ್ತಾನೆ. ಸೊ ಉತ್ತರಕುಮಾರನ ತಾಯಿ, ಅಪ್ಪ ನಿಮ್ಮ ತಂದೆ ಇಲ್ಲ, ಯುದ್ಧ ಕೌರವರು ನಮ್ಮ ಹಸುಗಳನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾರಂತೆ, ನಮ್ಮ ಮೇಲೆ ಆಕ್ರಮಣವನ್ನು ಮಾಡ್ತಿದ್ದಾರೆ, ಯುದ್ಧವನ್ನು ಸಾರಿದ್ದಾರೆ, ಏನಾದರೂ ಮಾಡಬೇಕಲ್ಲ ಅಂತ ಹೇಳಿದಾಗ ಉತ್ತರಕುಮಾರ ಸಾಕಷ್ಟು ಜಂಬ ಕೊಚ್ಕೊಳ್ಳೋದು ನಮಗೆಲ್ಲ ಗೊತ್ತಿದೆ. ಸೊ ಸಾರಥಿ ಇಲ್ಲ ಅಂತ ಅಂದಾಗ ಅರ್ಜುನ, ಬೃಹನ್ನಳೆಯಾಗಿದ್ದಂಥ ಅರ್ಜುನ, ನಾನು ಸಾರಥ್ಯವನ್ನು ವಹಿಸ್ತೀನಿ ಅಂತ ಸಾರಥ್ಯವನ್ನು ವಹಿಸ್ತ. ಆದರೆ ಉತ್ತರಕುಮಾರ ಅಶ್ವತ್ಥಾಮ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಭೀಷ್ಮ ಪಿತಾಮಹ, ಕರ್ಣ, ದುರ್ಯೋಧನಾದಿಗಳನ್ನೆಲ್ಲ ನೋಡಿದಾಗ ಹೆದರಿ ಓಡಿ ಹೋಗ್ತಾನೆ. ಆವಾಗ ಬೃಹನ್ನಳೆ, ಅರ್ಜುನ ಬೃಹನ್ನಳೆ ವೇಷದಲ್ಲಿದ್ದಂಥವನು ಹಿಡಿದು ಹೇಳ್ತಾನೆ, ಇದು ಸರಿಯಲ್ಲ ಅಂಥೇಳಿ. ಮುಂದೆ ಅವನು ಕೂಡ ಆ ತಪ್ಪನ್ನು ಮಾಡುವಂಥದ್ದು ಕುರುಕ್ಷೇತ್ರ ಇದ್ದೆಲ್ಲ ನಾವು ಕಾಣ್ಬೋದು. ಆದರೆ ಅವನು ಯುದ್ಧದಿಂದ, ಅವನ ಕರ್ತವ್ಯದಿಂದ ವಿಮುಖನಾಗ್ತಾ ಇದ್ದ. ಇದನ್ನು ಕಂಡಾಗ, ಇದನ್ನು ಅವಲೋಕಿಸಿದಾಗ ನಾವು ಕೂಡ ಹಲವಾರು ಬಾರಿ ಈ ರೀತಿ ತಪ್ಪುಗಳನ್ನು ಮಾಡ್ತಿರ್ತೀವಿ. ನಾವು ಯಾವುದೋ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಳ್ತೀವಿ, ಸಂಕಲ್ಪವನ್ನು ತೊಡ್ತೀವಿ, ನಾನೇನೋ ಒಂದು ಸಾಧಿಸಬೇಕು ಅಂತ ಹೇಳಿ ಒಂದು ನಿಶ್ಚಯವನ್ನು ಮಾಡ್ತೇನೆ, ಟಾರ್ಗೆಟ್ ಅಂತ ಹೇಳ್ತೀವಲ್ಲ, ಆ ಒಂದು ಟಾರ್ಗೆಟನ್ನು ಹಲವಾರು ಬಾರಿ ಇಟ್ಕೊಳ್ಳೋದೇ ಇಲ್ಲ ಜನ. ಕೆಲವರು, ಇನ್ನು ಕೆಲವರು ಇಟ್ಕೊಂಡಂಥವರಲ್ಲಿ ಕೆಲವು ಮಂದಿ ಮಾತ್ರ ಅದಕ್ಕೆ ಟಾರ್ಗೆಟನ್ನು ರೀಚ್ ಆಗ್ತಾರೆ, ಅವರ ಗುರಿಯನ್ನು ಸೇರ್ತಾರೆ. ಅದಕ್ಕೆ ಹಲವಾರು ಕಾರಣಗಳು ಇದೆ. ಅದರಲ್ಲಿ ಒಂದು ಕಾರಣ ಏನಪ್ಪ ಅಂದರೆ ಧೈರ್ಯ ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯ. ಜೀವನದಲ್ಲಿ ಎಡರು ತೊಡರುಗಳು, ಮಾನ ಅಪಮಾನಗಳು, ಸುಖ ದುಃಖಗಳು, ಲಾಭ ನಷ್ಟಗಳು, ಇವೆಲ್ಲವೂ ಕೂಡ ಬರುತ್ತದೆ ಹೋಗುತ್ತದೆ, ಬರ್ತದೆ ಹೋಗ್ತದೆ. ಆದರೆ ನಾವಿದನ್ನೆಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ಎದೆಗುಂದದೆ ಮುನ್ನುಗ್ಗಿ ಹೋದಾಗ ಮಾತ್ರ ನಮಗೆ ಯಶಸ್ಸಿನ ಲಕ್ಷ್ಮಿ, ಯಶೋಲಕ್ಷ್ಮಿ ನಮಗೆ ಸಿಗುವಂಥದ್ದು ಸರ್ವೇ ಸಾಮಾನ್ಯ. ಉದಾಹರಣೆಗೆ ಅರುಣಿಮಾ ಸಿನ್ಹಾ ಕಥೆಯನ್ನು ನಾವು ತೆಗೆದುಕೊಳ್ಬೋದು. ಅರುಣಿಮಾ ಸಿನ್ಹಾ ನಮಗೆಲ್ಲ ಗೊತ್ತು. ಏನಪ್ಪ ಅಂತಂದರೆ ಆಂಪ್ಯೂಟಿ, ಅಂದರೆ ಅಂಗವಿಕಲೆ, ಒಂದು ಕಾಲನ್ನು ಕಳ್ಕೊಂಡು ಕೃತಕ ಕಾಲನ್ನು ಜೋಡಿಸ್ಕೊಂಡಿದ್ದಾಳೆ ಆ ಯುವ ಭಾರತಿ. ಅವಳು ಮೌಂಟ್ ಎವರೆಸ್ಟನ್ನು, ಹಿಮಾಲಯ ಪರ್ವತವನ್ನು ಏರಿದಂಥ ಪ್ರಪ್ರಥಮ ಮಹಿಳೆ. ಹಲವಾರು ಮಹಿಳೆಯರು ಏರಿದ್ದಾರೆ, ಆದರೆ ಒಬ್ಬ ಅಂಗವಿಕಲೆಯಾಗಿ ಮಹಿಳೆ ಏರಿದಂಥವಳು ಪ್ರಪ್ರಥಮ. ಅಂಥ ಯಶೋಗಾಥೆ ಅವಳಿಗುಂಟಾಗಿದೆ. ಆದರೆ ಇವಳು ಅರುಣಿಮಾ ಸಿನ್ಹಾ ಗುಜರಾತಿನವಳು, ಯುವತಿ. ಅವಳಿಗೆ ಆಟದಲ್ಲಿ ತುಂಬ ಇಷ್ಟ ಇತ್ತು. ಹಾಗಾಗಿ ವಾಲಿಬಾಲ್ ಎಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ವಾಲಿಬಾಲ್ಗೋ ಇನ್ಯಾವುದೋ ಒಂದು ಕೆಲಸದ ನಿಮಿತ್ತ ನವದೆಹಲಿಗೆ ಹೋಗಬೇಕಂತ ಸಮಯದಲ್ಲಿ, ಲಕ್ನೋಗೋ ನವದೆಹಲಿಗೆ ಹೋಗ್ತಾ ಇದ್ಲು. ಆ ಸಮಯದಲ್ಲಿ ಆ ರೈಲಿನ ಪ್ರಯಾಣ ಮಾಡ್ತಿದ್ದಾಗ ಕಳ್ಳಕಾಕರು ನುಗ್ಗುತ್ತಾರೆ. ಕಳ್ಳಕಾಕರು ನುಗ್ಗಿ ಪ್ರತಿಯೊಬ್ಬರ ಹತ್ರ ಇದ್ದಂಥ ಹಣ ಇಲ್ಲ ಒಡವೆ ಎಲ್ಲವನ್ನೂ ದೋಚ್ತಿರ್ತಾರೆ. ಅರುಣಿಮಾ ಸಿನ್ಹಾ ಹತ್ರ ಒಂದು ಸಣ್ಣ ಬಂಗಾರದ ಏನು ಚೈನ್ ಇರುತ್ತೆ, ಅದನ್ನೇ ಕೇಳ್ತಾರೆ. ಅವಳು ಕೊಡೋದಿಲ್ಲ, ಪ್ರತಿಭಟಿಸ್ತಾಳೆ. ಹಾಗಾಗಿ ಅವಳನ್ನು ಆಚೆಗೆ ತೊಳ್ಳಿಬಿಡ್ತಾರೆ. ಆಚೆಗೆ ತೊಳ್ತಾರೆ. ತೊಳ್ಳಿ ಮತ್ತು ಅದು ಬಿದ್ದಂಥ ರಭಸಕ್ಕೆ ಮತ್ತು ಇತ್ಯಾದಿ ಕಾರಣಗಳಿಂದ ಅವಳು ಕಾಲು ಮುರಿದು ಹೋಗ್ತದೆ. ರಾತ್ರಿಯೆಲ್ಲ ನೋವಿನಲ್ಲಿ ಒದ್ದಾಡ್ತಾ ಇರ್ತಲು. ಬೆಳಗ್ಗೆ ಕೆಲವರು ನೋಡಿ ಅವಳನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ಕಾಲನ್ನಂತೂ ಅವಳು ಕಳ್ಕೊಂಡ್ಳು. ಮತ್ತು ಅವಳು ಬೇರೆ ದುರದೃಷ್ಟ ಏನಂದರೆ ಪತ್ರಿಕೆಗಳು ವಿಷಯ ಸರಿಯಾಗಿ ಗೊತ್ತಿಲ್ಲದೆ ಬೇರೆ ಬೇರೆ ರೀತಿಯಾಗಿ ಅವಳ ಬಗ್ಗೆ ವಿಚಾರಗಳನ್ನು ಪತ್ರಿಕೆಗಳಲ್ಲಿ ಪ್ರಕಟವೂ ಆಯಿತು. ಇದೆಲ್ಲ ಆದರೂ ಕೂಡ ಅವಳು ಆಮೇಲೆ ಕೃತಕ ಕಾಲನ್ನು ಜೋಡಿಸ್ಕೊಳ್ಬೇಕಾಯಿತು. ಇದೆಲ್ಲ ಆಯಿತು. ವಾಲಿಬಾಲನ್ನು ಬಿಡಬೇಕಾಗಿ ಬಂತವಳು, ಅಂಗವಿಕಲೆ ಇತ್ಯಾದಿ ಎಲ್ಲದರೂ ಕೂಡ ಅವಳು ಎದೆಗುಂದಲಿಲ್ಲ. ಜೀವನದಲ್ಲಿ ನಾನು ಏನಾದರೂ ಸಾಧಿಸಬೇಕು ಅಂತ ಆಲೋಚನಂತ ಅರುಣಿಮಾ ಸಿನ್ಹಾ ಯೋಚನೆ ಮಾಡ್ತಾಳೆ. ನಾನು ಮೌಂಟ್ ಎವರೆಸ್ಟ್ ಪರ್ವತವನ್ನು ಹತ್ತಬೇಕು ಅಂತ.
ಅದಕ್ಕೆ ತಯಾರಿ ಬೇಕು, ತರಬೇತಿ ಬೇಕು. ಆ ತರಬೇತಿಗೋಸ್ಕರ ಟ್ರೈನಿಂಗ್ ಅಕಾಡೆಮಿಗೆ ಸೇರಿಕೊಳ್ಬೇಕು. ಅದಕ್ಕೆ ಹಣದ ಅವಶ್ಯಕತೆ ಇದೆ. ಆದರೆ ಇವಳಲ್ಲಿ ಅದಿಲ್ಲ. ಹಲವಾರು ಜನರ ಬಾಗಿಲಿಗೆ ಹೋಗಿ ಕದ ತೊಡ್ತಾಳೆ, ಮನೆಗೆ ಹೋಗಿ. ನಾನು ಈ ರೀತಿಯಾದಂಥ ಉತ್ತಮವಾದ ಕನಸನ್ನು ಕಟ್ಕೊಂಡಿದ್ದೇನೆ, ದಯವಿಟ್ಟು ನನಗೆ ಹಣದ ಸಹಾಯ ಮಾಡಿ ಅಂತ. ಹಲವಾರು ಜನ ಮಕ್ಕಕ್ಕೆ ನಿನಗೇನಾಗುತ್ತಮ್ಮ, ನಿನ್ನ ಕಾಯಿ ಕಾಲು ಎಲ್ಲ ಗಟ್ಟಿ ಇದ್ದವರೇ ಹೋಗ್ಲಿಕ್ಕಾಗಲ್ಲ, ನಿನ್ನ ಕಾಲು ಅಂಗವಿಕಲೆ, ನಿನಗೇನಾಗುತ್ತೆ ಹೋಗು ಅಂತ ಬೈದು ಹಾಕಿರೋರು ಇದ್ದಾರೆ. ಇಲ್ಲ ಮಕ್ಕಕ್ಕೆ ಬಾಗಿಲನ್ನು ಹಾಕಿ ಕಳಿಸಿರೋರು ಇದ್ದಾರೆ. ಆದರೆ ಒಬ್ಬ ಸ್ತ್ರೀ ನವದೆಹಲಿಯಲ್ಲಿ ಇವಳ ಆಲೋಚನೆಯನ್ನು, ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು ಅರ್ಥ ಮಾಡ್ಕೊಂಡಾಯ್ತು ಅಂತ ಹೇಳಿ ಅವಳಿಗೆ ಹಣದ ವ್ಯವಸ್ಥೆಯನ್ನು ಮಾಡ್ತಾಳೆ. ಸೊ ಇವಳು ಒಂದು ಟ್ರೈನಿಂಗ್ ಅಕಾಡೆಮಿಗೆ ಸೇರ್ಕೊಳ್ತಾಳೆ ತರಬೇತಿಗೆ ಅಂತ. ಪ್ರತಿನಿತ್ಯ ಇಷ್ಟು ಕಿಲೋಮೀಟ್ರ್ ಓಡಬೇಕು, ನಡಿಬೇಕು, ಮತ್ತು ಇಷ್ಟು ಭಾರ ಹೊರಬೇಕು ಒತ್ತು ಅಂತೆಲ್ಲ ಇರುತ್ತೆ. ಬೇರೆಯವರೆಲ್ಲ ಮಾಡ್ತಾ ಇದ್ದರೆ ಇವಳಿಗೆ ಹಲವಾರು ಬಾರಿ ಆಗ್ತಿರೋದಿಲ್ಲ. ಯಾಕಂದರೆ ಕೃತಕ ಕಾಲು ಮತ್ತು ಈ ಮಂಡಿ ಹತ್ರ ಅದು ಘರ್ಷಣೆಯಾಗಿ ಹಲವಾರು ಬಾರಿ ರಕ್ತ ಬರ್ತಾ ಇತ್ತು. ಹಲವಾರು ಜನ ಅವಳನ್ನು ತಮಾಷೆ ಮಾಡ್ತಾಯಿದ್ರು, ಗೇಲಿ ಮಾಡ್ತಾಯಿದ್ರು ಇತ್ಯಾದಿ ಎಲ್ಲ. ಆದರೂ ಕೂಡ ಅವಳು ಬಿಡದಂಗೆ ಎಡೆ ಬಿಡದೆ ಅವಳು ತರಬೇತಿಯನ್ನು ಮುಗಿಸ್ತಾಳೆ. ಮತ್ತು ಶರ್ಪ ಅಂತ ಹೇಳ್ತಾರೆ, ಈ ಹಿಮಾಲಯ ಪರ್ವತದಲ್ಲಿ ಕರ್ಕೊಂಡು ಹೋಗಬೇಕಾದಂಥ ಸಮಯದಲ್ಲಿ ಶರ್ಪ ಅಂತ ಹೇಳ್ತಾರೆ. ಆ ಶರ್ಪ ಅವನು ತುಂಬ ಉತ್ತಮವಾದವನು, ಒಳ್ಳೆ ತರಬೇತಿ ಪಡೆದಿದ್ದವನು, ಹಲವಾರು ಜನರನ್ನು ಕರ್ಕೊಂಡು ಹೋಗಿದ್ದ. ಆ ಶರ್ಪ ಹೇಳ್ತಾ, ನಾನು ಎಷ್ಟೋ ಜನರನ್ನು ಸಾಯೋದು ನೋಡಿದ್ದೀನಿ, ನಿನ್ನೂ ನೋಡಬೇಕಾಗ್ಬೋದು ಏನೋ, ಯಾಕೆ ನೀನೊಬ್ಬ ಅಂಗವಿಕಲೆ ಅಂತ. ಇನ್ನೇನು ಕೊನೆಯ 90 ಭಾಗ ಹತ್ತಿರ್ತಾರೆ. ಇನ್ನು ಕೊನೆಯ ಸ್ವಲ್ಪ ಭಾಗದಲ್ಲಿ ಅವಳಿಗೆ ತುಂಬ ಕಷ್ಟ ಆಗುತ್ತೆ. ಆಕ್ಸಿಜನ್ ಬೇರೆ ಕಡಿಮೆ ಆಗ್ತಾ ಇರುತ್ತೆ. ಅವಳ ಕೃತಕ ಕಾಲಿಂದ ತುಂಬ ಕಷ್ಟ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಹೊರಟೋಗೋಣ, ಇಲ್ಲಾಂದ್ರೆ ಇನ್ನು ಸತ್ತೋಗ್ತಿ ಅಂತೆಲ್ಲ ಹೇಳಿದ್ರು ಕೂಡ ಅವಳು ಒಪ್ಕೊಳ್ಳೋದಿಲ್ಲ. ಅವಳಿಗೆ ಯಾವಾಗ ಕಷ್ಟ ಆಗ್ತಿತ್ತೋ ಅವಳ ಬ್ಯಾಗಿನಲ್ಲಿ ಒಂದು ಭಾವಚಿತ್ರ ಇರುತ್ತೆ, 3 ಜನರ ವ್ಯಕ್ತಿಗಳ ಭಾವಚಿತ್ರ, ಸಣ್ಣದನ್ನು ತೆಗೆದುಕೊಡಿ ಅಂತ ಹೇಳ್ತಾ ಇರ್ತಾಳ ಶರ್ಪಾಗೆ. ಶರ್ಪ ತೆಗೆದುಕೊಟ್ಟಾಗ ಅದನ್ನು ನೋಡಿಬಿಟ್ಟು ಆ ಭಾವಚಿತ್ರವನ್ನು ನೋಡಿ ಸಂತೋಷಪಟ್ಟು ನಮಸ್ಕಾರ ಮಾಡಿ ಮತ್ತೆ ಬ್ಯಾಗಲಿಡಿ ಅಂತ ಹೇಳ್ತಿರ್ತಾರೆ. ಹಾಗೂ ಈಗ ಮಾಡಿ ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಿಬಿಟ್ಲು. ಏರಿದ ಮೇಲೆ ಆ ಶರ್ಪ, ನೀನು ನಿಜವಾದ ಒಂದು ಅದ್ಭುತವಾದ ಸಾಧನೆ ಮಾಡಿದ್ಯಮ್ಮ, ಜೀವನದಲ್ಲಿ ನಾನು ಪ್ರಪ್ರಥಮವಾಗಿ ಥರ ನೋಡ್ತಾ ಇದ್ದೀನಿ. ಆಗಲಿ ನೀನು ಮಧ್ಯೆ ನೀನು ಯಾರೋ ಒಂದು ಭಾವಚಿತ್ರವನ್ನು ಕೇಳ್ತಿದ್ಯಲ್ಲ, ಫೋಟೋನ ನೋಡಿಬಿಟ್ಟು ನಿಂಗೊಂದು ಉಲ್ಲಾಸ, ಆನಂದ, ವಿಶ್ವಾಸ ಎಲ್ಲ ಬರ್ತಿತ್ತಲ್ಲ, ಯಾರ್ದದು ಅಂತ ಹೇಳಿದಾಗ ಅವಳು ಹಣಿಮಸಿನ ಹೇಳ್ತಾಳೆ, ಅದಿನ್ಯಾರ್ದೂ ಅಲ್ಲ, ಸ್ವಾಮಿ ವಿವೇಕಾನಂದರದು, ಅವರ ಗುರುಗಳಾದ ಶ್ರೀರಾಮಕೃಷ್ಣರು ಮತ್ತು ಶ್ರೀಮಾತೆ ಶಾರದಾದೇವಿಯವರು. ಅವರ ಭಾವಚಿತ್ರವನ್ನು ನೋಡಿದಾಗ ನನ್ನಲ್ಲಿ ಒಂದು ಉಲ್ಲಾಸ, ಆನಂದ, ಆತ್ಮವಿಶ್ವಾಸ, ಧೈರ್ಯ, ಸ್ಥೈರ್ಯ ಇವೆಲ್ಲವೂ ಬರ್ತಾ ಇತ್ತು. ನವಚೇತನವು ಜಾಗೃತಿ ಆಗ್ತಿತ್ತು. ಮತ್ತೆ ಆ ನವಚೇತನದ ಜಾಗೃತಿಯಿಂದ ಮತ್ತೆ ನಾನು ಹತ್ತುವ ಪ್ರಯತ್ನವನ್ನು ಮಾಡ್ತಿದ್ದೆ ಅಂತ ಹೇಳ್ತಾರೆ. ನೋಡಿ, ಅವಳಲ್ಲಿ ಅಷ್ಟೆಲ್ಲ ಕಾಲು ಮುರ್ಕೊಂಡಿದ್ರು, ಅಪಮಾನಗಳಾಯಿತು, ಎಲ್ಲವೂ ಆದರೂ ಕೂಡ ಎದೆಗುಂದಲಿಲ್ಲ. ಅವಳೊಂದು ಜೀವನದಲ್ಲಿ ಒಂದು ಕನಸನ್ನು ಕಟ್ಕೊಂಡ್ಲು, ಒಂದು ಗುರಿಯನ್ನು ನಿಶ್ಚಯ ಮಾಡಿಕೊಂಡ್ಲು, ಆ ಗುರಿಯನ್ನು ಸಾಧಿಸಿದ್ಲು. ಹಾಗಾಗಿ ಇವತ್ತು ನಾನು ನೀವೆಲ್ಲರೂ ಕೂಡ ಅಣಿಮಾಸಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹಾಗಾಗಿ ಇದು ಒಂದು ಧೈರ್ಯದ ಲಕ್ಷಣ. ಕಷ್ಟಗಳು ಬಂದೇ ಬರುತ್ತೆ, ಮಾನ ಅಪಮಾನಗಳು ಬಂದೇ ಬರುತ್ತೆ, ಸೋಲು ಗೆಲುವುಗಳು ಬಂದೇ ಬರುತ್ತೆ. ಆದರೆ ಅದನ್ನು ಎದುರಿಸಿ ನಿಲ್ಲುವವನೇ ಒಬ್ಬ ಧೈರ್ಯವಂತ. ಎದೆಗಾರಿಕೆ, ಈ ಧೈರ್ಯ ನಮ್ಮಲ್ಲಿದ್ದಾಗ ನಾವು ಆಧ್ಯಾತ್ಮಿಕ ಜೀವನದಲ್ಲಿರ್ಬೋದು, ಇಲ್ಲ ಲೌಕಿಕ ಜೀವನದಲ್ಲಿರ್ಬೋದು, ಯಾವುದೇ ರೀತಿಯ ಕ್ಷೇತ್ರಗಳಿರ್ಬೋದು, ನಮ್ಮ ಕ್ಷೇತ್ರಗಳಲ್ಲಿ ನಾವು ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ, ಯಶಸ್ಸನ್ನು ಕಾಣಲಿಕ್ಕೆ, ನಮ್ಮ ಕನಸನ್ನು ನನಸು ಮಾಡಲಿಕ್ಕೆ ಧೈರ್ಯ ಉತ್ತಮವಾದ ಸಾಧನ. ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇನ್ನೊಂದು ನಾನು ಆಗಲೇ ಹೇಳಿದ ಹಾಗೆ, ಧೈರ್ಯ ಅಂತಂದರೆ ಉತ್ಸಾಹ, ಒಂದು ಎದೆಗಾರಿಕೆ, ದಿಟ್ಟತನ. ಇನ್ನೊಂದು ಧೈರ್ಯ ಅಂದರೆ ಉತ್ಸಾಹ. ನಮ್ಮಲ್ಲಿ ಹಲವರಲ್ಲಿ ನಾನು ಅನೇಕ ಪ್ರಯತ್ನ ಮಾಡಿದ್ದೀನಿ ಸ್ವಾಮೀಜಿ, ಅನೇಕ ಬಾರಿ ಪ್ರಯತ್ನ ಮಾಡಿದ್ದೇನೆ, ಆದರೂ ಯಶಸ್ಸು ಕಾಣಲಿಲ್ಲ ನನಗೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಹೇಳ್ಬಿಡ್ತಾರೆ, ಏನಪ್ಪ ಅಂದರೆ, ಏನು ಮಾಡೋದು, ನನ್ನ ಜೀವನದಲ್ಲಿ ಹಣೆ ಬರದಲ್ಲಿ ಬರೆದಿರಲಿಲ್ಲ, ಬ್ರಹ್ಮ ಹಣೆಯಲ್ಲಿ ಬರೆದಿರಲಿಲ್ಲ ಅಂತ ಹೇಳ್ಬಿಡ್ತಾರೆ. ಗೆದ್ದವ್ರು ಯಾವಾಗಲೂ ಕೂಡ ಅದು ನನ್ನಿಂದ ಆಯಿತು ಅಂತ ಹೇಳ್ತಾರೆ. ಇನ್ನು ಕೆಲವರು ತಂದೆ ತಾಯಿ, ಇನ್ಯಾರು ಗುರುಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಆದರೆ ಸೋತವ್ರು ಎಲ್ಲರೂ ಕೂಡ ನನ್ನಿಂದ ಅಂತ ಹೇಳುವಂಥವ್ರು ಕೆಲವೇ ವ್ಯಕ್ತಿಗಳು. ನಾನಂತೂ ನೋಡಿದ್ದು ತುಂಬ ಬಹಳ ವಿರಳ. ಇನ್ನು ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ನಮ್ಮ ದೇಶದ ಬಗ್ಗೆನೋ, ಧರ್ಮದ ಬಗ್ಗೆನೋ, ಇಲ್ಲ ಗುರುಗಳ ಬಗ್ಗೆನೋ, ತಂದೆ ತಾಯಿಗಳ ಬಗ್ಗೆನೋ, ಇಲ್ಲ ಪ್ರಾರಬ್ಧದ ಬಗ್ಗೆ, ವಿಧಿಯ ಬಗ್ಗೆ ಈ ತಿರಿ ಮಾತಾಡುವಂಥದ್ದು ನಮ್ಮಲ್ಲಿ ಸರ್ವೇ ಸಾಮಾನ್ಯ. ಆದರೆ ಹಾಗಾದರೆ ಬ್ರಹ್ಮ ನಿಜವಾಗ್ಲೂ ಹಣೆಯಲ್ಲಿ ಬರೆದು ಕಳಿಸಿದನಾ? ಇಲ್ಲ. ಅದು ಒಂದು ಬಾಲಿಶವಾದ ಆಲೋಚನೆ. ಬ್ರಹ್ಮನ ಹುಟ್ಟುತ್ತಾ ಇದ್ದಾಗ ನಮ್ಮ ಮನೆಯಲ್ಲಿ ನಾವು ಏನಾಗಬೇಕು, ಏನಾಗಬಾರ್ದು ಅಂಥೇಳಿ ಬರೆದು ಕಳಿಸ್ತಾ ಅನ್ನುವಂಥದ್ದು ನಿಜವಾಗ್ಲೂ ಅದೊಂದು ಬಾಲಿಶ ವಿಷಯ.
ಇಟ್ಸ್ ಎ ಚೈಲ್ಡಿಶ್ ಐಡಿಯಾ. ನಿಜವಾಗ್ಲೂ ಅದನ್ನು ನಮ್ಮ ಮನಸ್ಸಿಂದ ನಾವು ತೆಗೆದು ಹಾಕಬೇಕು. ಅದಕ್ಕೊಂದು ಉತ್ತಮವಾದ ಸುಭಾಷಿತ ಇದೆ. ಏನು? ಪ್ರಾರಭ್ಯತೇನ ಖಲು ವಿಘ್ನ ಭಯೇನ ನೀಚೈಹಿ ಪ್ರಾರಭ್ಯ ವಿಘ್ನ ಭೀತ ವಿರಮಂತಿ ಮದ್ಯಾಹ ವಿಘ್ನೈ ಪುನರಪಿ ಪ್ರತಿಹನ್ಯಮಾನಾಹ ಪ್ರಾರಭ್ಯತು ಉತ್ತಮ ಜನ ನ ಪರಿತ್ಯಜಂತಿ. ಅಧಮರು, ಅಯ್ಯೋ ಜೀವನದಲ್ಲಿ ವಿಘ್ನ ಬರ್ತಾ ಇರ್ತಪ್ಪ, ಏನಾದರೂ ಒಳ್ಳೇದು ಮಾಡೋಕ್ಕೆ ಹೋದರೆ ವಿಘ್ನಗಳು ಬರುತ್ತೆ, ಸವಾಲುಗಳು ಬರುತ್ತೆ, ಜನರು ನಮ್ಮನ್ನು ಬಿಡಲ್ಲ, ಕಾಲೆಳಿತಾರೆ. ಹಾಗಾಗಿ ಬೇರೆ ಬೇರೆ ಕಾರಣಗಳನ್ನು ಕೊಟ್ಕೊಂಡು ನನ್ನ ಹಣೆ ಬರ ಸರಿ ಇಲ್ಲ ಅಂತ ಹೇಳಿಕೊಂಡು ಅವ್ರ ಕೆಲಸಗಳನ್ನು ಪ್ರಾರಂಭಿಸೋದೇ ಇಲ್ಲ. ಇಲ್ಲಾಂದರೆ ಏನೋ ಒಂದೆರಡು ದಿವಸನೋ ಇಲ್ಲ ಕಾಟಾಚಾರಕ್ಕೆ ಒಂಚೂರು ಪ್ರಾರಂಭ ಮಾಡಿಬಿಟ್ಟು ಆಗೋದಿಲ್ಲ ಅಂತ ಬಿಟ್ಟುಬಿಡ್ತಾರೆ. ಇನ್ನು ಸಾಮಾನ್ಯ ಜನರು ಇಲ್ಲ ಮಧ್ಯಮ ವರ್ಗದವ್ರು ಏನು ಮಾಡ್ತಾರೆ? ಪ್ರಾರಂಭ ಏನೋ ಮಾಡ್ತಾರೆ, ಸ್ವಲ್ಪ ಅಡ್ಡಿ ಆತಂಕಗಳನ್ನು ಎದುರಿಸ್ತಾರೆ ತಕ್ಕ ಮಟ್ಟಿಗೆ. ಆಮೇಲಿಂದ ಅಯ್ಯಪ್ಪ ನನ್ನ ಕೈಲಿ ಆಗೋದಿಲ್ಲ ಇದು ಅಂತ ಹೇಳಿ ಅವರು ತಮ್ಮ ಕೆಲಸವನ್ನು, ಸಾಧನೆಯನ್ನು ನಿಲ್ಲಿಸಿಬಿಡ್ತಾರೆ. ಆದರೆ ಉತ್ತಮ ಜನ ಅನ್ನುವಂಥವ್ರು, ಶ್ರೇಷ್ಠ ವ್ಯಕ್ತಿಗಳು ಅಂತ ಅನಿಸ್ಕೊಂಡವರು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರು, ಎಷ್ಟೇ ವಿಘ್ನಗಳು ಬಂದರು, ಎಷ್ಟೇ ಸಮಸ್ಯೆಗಳು ಬಂದರು ಅದನ್ನೆಲ್ಲ ಎದುರಿಸಿ ಮೆಟ್ಟಿ ನಿಂತ್ಕೊಳ್ತಾರೆ, ಯಶಸ್ಸನ್ನು ಕಾಣ್ತಾರೆ ಅಂತ. ಸೊ ಅದನ್ನೇ ಇಲ್ಲಿ ಹೇಳೋದು. ಯಾರು ಅಧಮರು ಅವರು ಪ್ರಾರಬ್ಧ 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 ಅಂತ ಹೇಳಿಬಿಟ್ಟು ಹಣೆ ಬರ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಳ್ತಾರೆ ಬ್ರಹ್ಮನನ್ನು ಇಲ್ಲ ವಿಧಿಯನ್ನು ಅಳಿತಾ. ಆದರೆ ನಿಜವಾಗ್ಲೂ ಉತ್ತಮ ಜನ ಯಾವತ್ತು ಬ್ರಹ್ಮನನ್ನೂ ಅಳಿಯೋದಿಲ್ಲ, ಚತುರ್ಮುಖ ಬ್ರಹ್ಮನನ್ನು, ಇಲ್ಲ ಅವರ ವಿಧಿಯನ್ನು ಅಳಿಯೋದಿಲ್ಲ. ಯಾಕೆ? ನಮ್ಮ ವಿಧಿ ಹಣೆ ಬರಹ ಅಂತ ಏನು ಹೇಳ್ತೀವಲ್ಲ, ನಮ್ಮ ಹಣೆ ಬರನ ಬ್ರಹ್ಮ ಬರಲಿಲ್ಲ, ನಮ್ಮನ್ನು ನಾವೇ ಬರ್ಕೊಂಡಿದ್ದು. ಯಾವ ರೀತಿ? ನಾವು ಮಾಡಿದ ಕರ್ಮ, ಈ ಜನ್ಮದಲ್ಲಿ ಹಾಗೂ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕೆಲಸ ಕಾರ್ಯಗಳ ಫಲಗಳಿಂದ ನಮ್ಮ ಹಣೆ ಬರ ನಾವು ಬರ್ಕೊಂಡಿದ್ದೇವೆ. ಅದಕ್ಕೆ ಸ್ವಾಮಿ ತುಂಬ ಚೆನ್ನಾಗಿ ಹೇಳ್ತಾರೆ, ನಾವು ಹಿಂದೆ ಏನಾಗಿದ್ವೋ ಅದರ ಪ್ರತಿಫಲವಾಗಿ ನಾವು ಹಿಂದಿದ್ದೇವೆ, ನಾವು ಇವತ್ತೇನು ಮಾಡ್ತಾ ಇದ್ದೀವೋ ಅದರ ಪ್ರತಿಫಲವಾಗಿ ನಾವು ಮುಂದೆ ಏನಾಗ್ತೀವಿ ಅಂತ ನಿರ್ಧಾರವಾಗುತ್ತೆ. ವಾಟ್ ಎವರ್ ಐ ಆಮ್, ದಟ್ ಈಸ್ ದ ರಿಸಲ್ಟ್ ಆಫ್ ಮೈ ಪಾಸ್ಟ್ ಆ್ಯಕ್ಷನ್ಸ್, ಆ್ಯಂಡ್ ವಾಟ್ ಎವರ್ ಐ ಆಮ್ ಪರ್ಫಾರ್ಮಿಂಗ್ ದಟ್ ವಿಲ್ ಕ್ರಿಯೇಟ್ ಆರ್ ದಟ್ ವಿಲ್ ಶೇಪ್ ಮೈ ಫ್ಯೂಚರ್ ಆ್ಯಕ್ಷನ್ಸ್ ಅಂತ ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಣೆ ಬರ ಅನ್ನುವಂಥದ್ದು, ಹಣೆ ಬರಹವಾದ ವಿಧಿವಾದ ಅನ್ನುವಂಥದ್ದು ತುಂಬ ತಪ್ಪು ಕಲ್ಪನೆ, ಬಾಲಿಶ ಕಲ್ಪನೆ. ಸೊ ಕರ್ಮ ಸಿದ್ಧಾಂತ ಹಣೆ ಬರಹ ವಿಧಿ ಅಲ್ಲ, ಸೈನ್ಸ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ನಾನು ಏನು ಬೇಕಾದರೂ ನನ್ನ ಹಣೆಯ ಬರಹವನ್ನು ನಾನು ಬರ್ಕೊಳ್ಳೋದು ಅಂತ ಆದರೆ ಹಾಗಾದರೆ ನಾನು ಯಶಸ್ಸನ್ನು ಪಡೀಲಿಕ್ಕೂ ನನ್ನ ಕೈಲಿ ಶಕ್ತಿ ಇದೆ. ಇಲ್ಲ ಅದ್ರಲ್ಲಿ ಅಪಯಶಸ್ಸನ್ನು ಇಲ್ಲ ಸೋಲನ್ನು ಪಡ್ಕೊಂಡ್ರು ಕೂಡ ಅದಕ್ಕೆ ಕಾರಣ ನಾನೇ, ನನ್ನ ಆಲೋಚನೆ, ನನ್ನ ಚಿಂತನೆ ಇತ್ಯಾದಿ. ಈ ರೀತಿಯ ಒಳ್ಳೊಳ್ಳೆ ಉಪನ್ಯಾಸಗಳು ಕೇಳಿದಾಗ ನಮ್ಮಲ್ಲಿ ಉತ್ಸಾಹ ಉಂಟಾಗುತ್ತೆ. ಆ ಉತ್ಸಾಹದಿಂದ ಒಂದಷ್ಟು ಮುಂದುವರಿತೀವಿ. ಆಮೇಲೆ ಸಮಸ್ಯೆಗಳು ಬಂದಾಗ ಆ ಉತ್ಸಾಹ ಕುಂದು ಹೋಗುತ್ತೆ. ಇದು ಸರ್ವೇಸಾಮಾನ್ಯ, ಪ್ರತಿಯೊಬ್ಬರಿಗೂ ಆಗುವಂಥದ್ದೇ. ಇದಕ್ಕೆ ಉದಾಹರಣೆಗೆ ಒಂದು ಒಳ್ಳೆ ಕತೆ ಇದೆ. ಸ್ಕಾಟ್ಲ್ಯಾಂಡ್ ಅಂತಂದ್ರೆ ಅದೊಂದು ಸಣ್ಣ ದೇಶ, ನಮ್ಮ ಲಂಡನ್ನಿನ ಪಕ್ಕದಲ್ಲಿದೆ, ಇಂಗ್ಲೆಂಡಿನ ಪಕ್ಕದಲ್ಲಿದೆ. ಹಾಗಾಗಿ ಗ್ರೇಟರ್ ಬ್ರಿಟನ್ ಅಂತ ಅಂದರೆ ಲಂಡನ್, ಅಂದರೆ ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್ ಮತ್ತು ವೇಲ್ಸ್, ಈ ಮೂರು ಸೇರಿ ಗ್ರೇಟ್ ಬ್ರಿಟನ್ ಆಗುತ್ತೆ. ಮತ್ತು ನಾರ್ದರ್ನ್ ಐರ್ಲ್ಯಾಂಡ್ ಸೇರಿಕೊಂಡ ಯುನೈಟೆಡ್ ಕಿಂಗ್ಡಮ್ ಅಂತ ಆಗುತ್ತೆ. ಈ ಇಂಗ್ಲೆಂಡ್ ಪಕ್ಕದಲ್ಲಿರುವಂಥ ಸಣ್ಣ ರಾಷ್ಟ್ರ, ಸಣ್ಣ ದೇಶ, ಪುಟ್ಟು ದೇಶ, ಅದು ಸ್ಕಾಟ್ಲ್ಯಾಂಡ್. ಈ ಸ್ಕಾಟ್ಲ್ಯಾಂಡಲ್ಲಿ ಒಬ್ಬ ರಾಜ ಇದ್ದ. ಅವನು ನೆರೆಯ ಶತ್ರು ದೇಶದ ಮೇಲೆ ಹಲವಾರು ಬಾರಿ ಯುದ್ಧವನ್ನು ಮಾಡಿದ್ದ. ಹಲವಾರು ಬಾರಿ ಯುದ್ಧವನ್ನು ಮಾಡಿದ್ದ. ದುರದೃಷ್ಟವಶಾತ್ ಪ್ರತಿ ಸರಿನೂ ಅವನು ಸೋತೋದ. ಸೊ ಹಾಗಾಗಿ ಸೋತು ಸುಣ್ಣ ಆದ ಅಂತ ಹೇಳ್ತಾರಲ್ಲ, ಅವನು ರಾಬರ್ಟ್ ಬ್ರೂಸನ್ ಅಂತ ಕಾಣ್ತದೆ. ಅವನು ಸೋತು ಸುಣ್ಣ ಆಗಿದ್ದ. ಸೊ ಒಂದು ಸರಿ ಅವನನ್ನು ರಕ್ಷಿಸ್ಕೊಳ್ಬೇಕು ಅಂತೇಳಿ, ಶತ್ರುಗಳನ್ನು ರಕ್ಷಿಸ್ಕೊಳ್ಬೇಕು ಅಂತ ಕಾಡಿಗೆ ಓಡಿ ಬರ್ತಾನೆ. ಅರಣ್ಯಕ್ಕೆ ಪ್ರವೇಶ ಮಾಡ್ತಾನೆ. ಒಂದು ಗುಹೆ ಒಳಗಡೆ ಕೂತ್ಕೊಳ್ತಾನೆ. ಅವನ ಬಗ್ಗೆನೇ ಅವನಿಗೆ ತುಂಬ ಒಂದು ತಾತ್ಸರ ಭಾವನೆ ಬಂದ್ಬಿಟ್ಟಿದೆ. ಜೀವನದಲ್ಲಿ ಯಾವುದೇ ರೀತಿಯ ಉತ್ಸಾಹ ಇಲ್ಲ, ವಿಶ್ವಾಸ ಇಲ್ಲ, ಧೈರ್ಯ ಇಲ್ಲ. ಅವನ ಜೀವನವೇ ಅವನಿಗೆ ಭಾರ ಆಗಿಬಿಟ್ಟಿದೆ. ಅವನ ದೇಹವೇ ಅವನಿಗೆ ಭಾರ ಆಗಿಬಿಟ್ಟಿದೆ. ಅವನ ಮನಸ್ಸೇ ಅವನಿಗೆ ಭಾರ ಆಗಿದೆ. ಆ ರೀತಿಯಾದಂತಹ ಒಂದು ಡಿಪ್ರೆಸ್ಡ್ ಸ್ಟೇಟ್ ಕುತ್ಕೊಂಡಿದ್ದಾನೆ. ಯಾಕಪ್ಪ ಆದರೂ ನಾನು ಹುಟ್ಟಿದ್ನೋ, ಯಾಕಾದರೂ ರಾಜ ಆದ್ನೋ, ಇತ್ಯಾದಿ ಎಲ್ಲ ರೀತಿಯ ನಕಾರಾತ್ಮಕವಾದಂತಹ ಭಾವನೆಗಳು, ಚಿಂತನೆಗಳು, ಆಲೋಚನೆಗಳು ಅವನ ಮನಸ್ಸಿನಲ್ಲಿ ಬರ್ತಾ ಇತ್ತು. ಹಾಗೆ ಕುತ್ಕೊಂಡಿದ್ದ. ಸ್ವಲ್ಪ ಹೊತ್ತಾಯಿತು, ಅತ್ತ ಕರೆದ, ಬೇಜಾರು ಮಾಡಿಕೊಂಡ, ಅವನ ಬಗ್ಗೆ ಅವನು ಹಳ್ಕೊಂಡ, ಇಲ್ಲ ಇನ್ಯಾರ ಬಗ್ಗೆನೂ ಬೈಕೊಂಡ, ಇತ್ಯಾದಿ ಎಲ್ಲ ಆಗಿದೆ. ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ಕೂತಿದ್ದ. ಆಗ ಆ ಗುಹೆ ಒಳಗಡೆ ಒಂದು ಜೇಡ ಹತ್ತಿ ಜೇಡ್ರ ಬಲೆ ಕಟ್ಟಬೇಕು ಅಂತ 10 ಪ್ರಯತ್ನ ಮಾಡ್ತಾ ಇದೆ. ಕಾರಣಾಂತರಗಳಿಂದ ಬಿದ್ದೋಯ್ತು. ಒಂದು ಸಾರಿ, 2ನೇ ಸಾರಿ ಪ್ರಯತ್ನ ಮಾಡ್ತು, ಬಿದ್ದೋಯ್ತು. 3ನೇ ಸಾರಿ ಪ್ರಯತ್ನ ಮಾಡ್ತು, ಬಿದ್ದೋಯ್ತು. 5ನೇ ಸಾರಿ ಪ್ರಯತ್ನ ಮಾಡ್ತು, ಬಿದ್ದೋಯ್ತು. ಹೀಗೆ 8, 9, 10ನೇ ಸಾರಿ ಎಷ್ಟೊತ್ತಿಗೆ ಅದು ಮೇಲಕ್ಕೆ ಹೋಗಿ ಅದರ ಜೇಡ್ರ ಬಲೆಯನ್ನು ಅದು ಕಟ್ಕೊಳ್ತು.
ಇದು ನೋಡಿದಾಗ ಈ ರಾಬರ್ಟ್ ಬ್ರೂಸನ್ ಅಂತ ಕಾಣ್ತದೆ ಅವನ ಹೆಸರು. ಅವನಿಗೆ ರಾಬರ್ಟ್ ಅಂತ, ಅವನಿಗೆ ಮತ್ತೆ ಆ ಒಂದು ಆನಂದ ಉಂಟಾಗುತ್ತೆ. ಅವನಿಗೆ ನಾನು ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಹಾಗೆ ಆಗುತ್ತೆ ಅಂತ ಹೇಳಿ ಅವನಲ್ಲಿ ಒಂದು ನವೋತ್ಸಾಹ, ನವಚೈತನ್ಯ ಅವನಲ್ಲಿ ಜಾಗೃತವಾಗ್ತದೆ. ಆ ಉತ್ಸಾಹ ಯಾವಾಗ ಜಾರಿಗೆ ಆಯಿತೋ, ಮುಂಚೆ ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದ, ಈಗ ಉತ್ಸಾಹ, ಈ ಒಂದು ಸಣ್ಣ ಒಂದು ಘಟನೆಯಿಂದ ಅವನಲ್ಲಿ ನವಚೈತನ್ಯ, ನವ ಉತ್ಸಾಹ ಉಂಟಾಯಿತು. ಆ ನವ ಉತ್ಸಾಹದಿಂದ ಮತ್ತೆ ಹೋಗ್ತಾನೆ, ಮತ್ತೆ ಹೋಗಿ ಸೈನ್ಯವನ್ನು ಕಟ್ತಾನೆ. ಉತ್ಸಾಹದಿಂದ, ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಹೋಗಿ ಹಲವಾರು ಬಾರಿ ಸೋತು ಹೋಗಿದ್ದಂಥ ಈ ರಾಬರ್ಟು ನೆರೆ ರಾಷ್ಟ್ರದ ಮೇಲೆ ಮತ್ತೊಂದು ಸರಿ ದಂಡೆತ್ತಿ ಹೋಗಿ ಗೆದ್ದು ಬರ್ತಾನೆ. ಸೊ ಅಲ್ಲಿವರೆಗೂ ಅವನಿಗೂ ಗೆಲ್ಲಬೇಕು ಅಂತ ಆಸೆನೇ ಇತ್ತು, ಇಲ್ಲ ಅಂತಿಲ್ಲ, ಆದರೆ ಉತ್ಸಾಹದ ಕೊರತೆ ಇತ್ತು. ಮಾಡಬೇಕಲ್ಲ, ಗೆಲ್ಲಬೇಕಲ್ಲ ಅಂತನೋ, ಇಲ್ಲ ಇನ್ನವನ ಮೇಲೆ ಒಂದು ಹಗೆ ಮೇಲೋ, ದ್ವೇಷದ ಮೇಲೋ ಇತ್ಯಾದಿ ಒಂದು ನ್ಯೂನ್ಯತೆಯಿಂದ ಅವನು ಯುದ್ಧವನ್ನು ಮಾಡ್ತಿದ್ದ. ಆದರೆ ಈ ಸರಿ ಅವನಲ್ಲಿ ನವ ಉತ್ಸಾಹ ಉಂಟಾಗಿದ್ದ ತಕ್ಷಣವೇ ವಿಶ್ವಾಸ, ಧೈರ್ಯ ಎಲ್ಲವೂ ಕೂಡ ಬಂದಿದ್ದರಿಂದ ಆಲೋಚನೆಯನ್ನು ಮಾಡಿ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾನೆ. ಅವನಿಗೆ ಯಶಸ್ಸು ಸಿಕ್ಕತ್ತೆ. ಸೊ ಹಾಗಾಗಿ ಈ ಉತ್ಸಾಹ ಅನ್ನೋದು ಬಹಳ ಮುಖ್ಯ ನಾವು ಜೀವನದಲ್ಲಿ. ಉದಾಹರಣೆಗೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಧ್ಯಾನ ಜಪವನ್ನು ಮಾಡ್ತಾ ಇರ್ತೀವಿ. ಕೆಲವು ದಿವಸ ಪ್ರಯತ್ನ ಮಾಡಿ ಬಿಟ್ಟೇ ಬಿಡ್ತಾರೆ, ಯಾಕೆ ಆಗೋದಿಲ್ಲ, ಸಾಧ್ಯ ಇಲ್ಲ, ಇತ್ಯಾದಿ. ಇನ್ನು ಕೆಲವರು ಪ್ರಯತ್ನವನ್ನೇನೋ ಹಂಗು ಹೀಗೋ ಮಾಡ್ತಿರ್ತಾರೆ, ಆದರೆ ಉತ್ಸಾಹ ಇರುವುದಿಲ್ಲ. ಮಾಡಬೇಕಲ್ಲ ಪ್ರತಿ ದಿವಸ ಧ್ಯಾನ ಜಪ, ಗುರುಗಳು ಹೇಳಿದ್ದಾರೆ ಅಂತ ಮಾಡ್ತಿರೋದು, ನಿತ್ಯ ಪೂಜೆ ಮಾಡೋದು, ಮಾಡಬೇಕಲ್ಲ ಅಂತ ಮಾಡೋದು, ಇಲ್ಲ ಇನ್ಯಾರೋ ಒಬ್ಬ ಕೆಲಸ ಮಾಡ್ತಿರ್ತಾನೆ, ಅವನು ಕೆಲಸ ಮಾಡಬೇಕಲ್ಲ ಅಂತ ಮಾಡ್ತಿರೋದು. ಈ ರೀತಿಯಾಗಿ ಮಾಡಿ ಎಷ್ಟೋ ಬಾರಿ ನಮ್ಮಲ್ಲಿ ಕ್ವಾಲಿಟಿ ಆಫ್ ವರ್ಕ್, ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೀವಲ್ಲ, ಅದಿರೋದಿಲ್ಲ. ಹಾಗಾಗಿ ಯಶಸ್ಸು ನಮಗೆ ಸಿಗೋದಿಲ್ಲ. ನಾವು ಯಾವುದೇ ಕೆಲಸವನ್ನು ಮಾಡಲಿ ಅದರಲ್ಲಿ ಒಂದು ಉಲ್ಲಾಸ ಇರಬೇಕು, ಆನಂದ ಇರಬೇಕು. ನಾವು ಚೊಪ್ಲಿನೇ ಒಲಿಲಿ, ಇಲ್ಲ ಚಮ್ಮಾರರೇ ಆಗಲಿ, ಕಮ್ಮಾರರೇ ಆಗಿರಲಿ, ಇಲ್ಲ ಅಂದರೆ IAS ಆಫೀಸರೇ ಆಗಿರಲಿ, ಇಲ್ಲ ಒಬ್ಬ ವ್ಯಾಪಾರಿ ಆಗಲಿ, ಒಬ್ಬ ಸನ್ಯಾಸಿ ಆಗಿರಲಿ, ಒಬ್ಬ ಚಿತ್ರಕಲಾಕಾರನಾಗಿರಲಿ, ನಾವು ಯಾವುದೇ ಕಸಬನ್ನು ಮಾಡ್ತಿರಲಿ, ಇಲ್ಲ ನಮ್ಮ ಜೀವನದಲ್ಲಿ ಯಾವುದೇ ಕ್ಷೇತ್ರಗಳನ್ನು ತೆಗೆದುಕೊಂಡು ನಾವು ಜೀವನ ನಡೆಸ್ತಾ ಇರಲಿ, ಆ ಕ್ಷೇತ್ರದಲ್ಲಿ ಉಲ್ಲಾಸಭರಿತರಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಹೋದಾಗ ಯಶಸ್ಸು ನಮಗೆ ಸಿಗುತ್ತೆ. ಮತ್ತು ಜೀವನ ಒಂದು ಉಲ್ಲಾಸಭರಿತವಾಗಿರಬೇಕು, ಉಲ್ಲಾಸಮಯವಾಗಿರಬೇಕು. ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ ಅಂತ ಇರಬೇಕು ಅಂತ ಯೋಚನೆ ಮಾಡ್ತಾ ಒಂದು ಉಲ್ಲಾಸಭರಿತವಾದ ಜೀವನ ಮಾಡಿದಾಗ ನಮಗೆ ಯಶಸ್ಸು ಬಹಳ ಸುಲಭವಾಗಿ ಸಾಧ್ಯ ಆಗ್ತದೆ ಅಂಥೇಳಿ ಶಾಸ್ತ್ರ ಗ್ರಂಥಗಳು ಕೂಡ ಹೇಳುತ್ತೆ. ಅದನ್ನೇ ನಾವು ರಾಮಾಯಣದಲ್ಲಿ ತುಂಬ ಚೆನ್ನಾಗಿ ಒಂದು ಶ್ಲೋಕವೇ ಇದೆ. ಉತ್ಸಾಹೋ ಬಲವಾನಾರ್ಯ ನಾಸ್ತ್ಯುತ್ಸಾಹತ್ ಪರಂಬಲಂ ಸೋತ್ಸಾಹಸ್ಯ ಹಿ ಲೋಕೇಶು ನಕಿಂಚಿದಪಿ ದುರ್ಲಭಂ. ಓ ಆರ್ಯನೇ, ಉತ್ಸಾಹವು ಒಂದು ಬಲವಾದ ಮಹತ್ತರವಾದ ಶಕ್ತಿ. ಉತ್ಸಾಹಕ್ಕಿಂತ ಶ್ರೇಷ್ಠವಾದ ಶಕ್ತಿ ಮತ್ತೊಂದಿಲ್ಲ. ಜಗತ್ತಿನಲ್ಲಿ ಉತ್ಸಾಹದಿಂದ ಕೂಡಿದ ವ್ಯಕ್ತಿಗೆ ಸಾಧಿಸಲಾಗದಿರುವುದು ಏನೂ ಇಲ್ಲ ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ಬರುವಂಥದ್ದು ಇದು ಶ್ಲೋಕ. ಅಂದರೆ ಉತ್ಸಾಹದಿಂದ ಸಾಧಿಸಲಾಗದಿರೋದು ಏನೂ ಇಲ್ವಂತೆ ಅಂತ ಹೇಳ್ತಾರೆ. ಆ ಉತ್ಸಾಹ ಅಂತಂದರೆ ಧೈರ್ಯ. ಇಲ್ಲಿ ಧೈರ್ಯಕ್ಕೆ ಇನ್ನೊಂದು ಅರ್ಥ ಏನಪ್ಪ ಅಂತ ಅಂದರೆ ಉತ್ಸಾಹ ಅಂತ. ಇನ್ನು ಜೀವನದಲ್ಲಿ ಸಮಸ್ಯೆಗಳನ್ನು ಬರ್ತಾ ಇರುತ್ತೆ. ಇನ್ನು ಕೆಲವು ಟೈಮಲ್ಲಿ ತಲೆಗಟ್ಟಿ ಇದೆ ಅಂತ ಕಲ್ಲು ಹೊಡ್ಕೊಳ್ಳೋದಾ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ನಮ್ಮಲ್ಲಿ ಧೈರ್ಯ ಇದೆ, ಎದೆಗಾರಿಕೆ ಇದೆ, ಹಾಗಂತ ಹೇಳಿ ಎಲ್ಲೆಲ್ಲೋ ನಾವು ಹೇಗೇಗೋ ಮಾಡಿಬಿಟ್ಟು ಎಷ್ಟೋ ಬಾರಿ ಯಶಸ್ಸನ್ನು ಕಳ್ಕೊಳ್ತೀವಿ. ಸುಮ್ಮನೆ ಸಮಸ್ಯೆಗಳನ್ನು ಹುಟ್ಟಾಕ್ಕೊಳ್ತೀವಿ. ಇಲ್ಲ ₹5 ರೂಪಾಯಿಲಾಗುವಂಥ ಕೆಲಸ ₹10 ಖರ್ಚು ಮಾಡ್ಕೊಳ್ತೀವಿ. ಅರ್ಧ ಗಂಟೆಲಿ ಆಗೋ ಕೆಲಸ 1 ಗಂಟೆ ಮಾಡ್ಕೊಳ್ತೀವಿ. ಸುಲಭವಾಗುವಂಥ ಕೆಲಸ ಕಷ್ಟವನ್ನಾಗಿ ಮಾಡ್ಕೊಳ್ತೀವಿ. ಯಾಕೆ? ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಆಲೋಚನೆಯಿಂದ ನಾವು ಮಾಡದೇ ಇರುವಂಥದ್ದು ಮೂರ್ಖತನ. ಸೊ ಅದಕ್ಕೆ ಅಂದರೆ ವಿ ಶುಡ್ ಬಿ ಚೈಲ್ಡ್ ಲೈಕ್ ಬಟ್ ವಿ ಶುಡ್ ನಾಟ್ ಬಿ ಚೈಲ್ಡಿಶ್ ಅಂತ ಹೇಳ್ತಾರೆ. ಒಂದು ಆಂಗ್ಲ ನಾಣ್ಣುಡಿ ಇದೆ. ಸೊ ನಮ್ಮಲ್ಲಿ ಆ ಬಾಲ್ಯ ಸಹಜವಾದಂಥ ಮುಗ್ಧತೆ ಇರಲೇಬೇಕು, ಇದ್ರೆ ಚೆನ್ನಾಗಿರುತ್ತೆ ಅದು. ಆದರೆ ಬಾಲಿಶವಾಗಿ ನಾವು ಆಟ ಆಡಬಾರ್ದು, ಬಾಲಿಶವಾಗಿ ಆಗಬಾರ್ದು. ಸೊ ಅದನ್ನು ನಾವು ಎಷ್ಟೋ ಬಾರಿ ನಾವು ಯೋಚನೆ ನಾವು ಯುದ್ಧ ತಂತ್ರಗಳಲ್ಲಿ ನೋಡ್ಬೋದು, ಇಲ್ಲ ಇತಿಹಾಸದ ಪುಟಗಳಲ್ಲಿ ನೋಡಿದಾಗ, ಇಲ್ಲ ನಮ್ಮ ಜೀವನದಲ್ಲೇ ನಾವು ಅವಲೋಕಿಸ್ಕೊಂಡಾಗ ಇದನ್ನು ಕಾಣ್ತಾ ಇರುತ್ತೆ. ನಾವು ದುಡುಕು ಬಿಟ್ವಿ, ನಾವು ಸರಿಯಾದ ಸಮಯಕ್ಕೆ ನಿರೀಕ್ಷಿಸಬೇಕಾಗಿತ್ತು. ನಾನೆಲ್ಲ ಮಾಡಿದ್ದೆಲ್ಲ ಸರಿ, ಆದರೆ ನನ್ನ ಮಾಡಿದ ಸಮಯ ಸರಿ ಇಲ್ಲ ಮಾಡಿದ ರೀತಿ ಸರಿ ಇಲ್ಲ. ಈ ರೀತಿಯಾಗೆಲ್ಲ ನಮ್ಮಲ್ಲಿ ಜೀವನದಲ್ಲಿ ಭಾವನೆಗಳು ಬಂದೇ ಇರುತ್ತೆ, ನಮಗೆಲ್ಲ ಗೊತ್ತಿರುತ್ತೆ. ಸೊ ಇದಕ್ಕೆ ಧೈರ್ಯ ಅನ್ನೋದಕ್ಕೆ ಇನ್ನೊಂದೇನಪ್ಪ ಅರ್ಥ ಹೇಳ್ತಾರೆ ಅಂದರೆ,
ಪರಿಸ್ಥಿತಿಯನ್ನು ಎದುರಿಸಬೇಕು, ಜಾಣ್ಮೆಯಿಂದ ವಿವೇಕತನದಿಂದ ಎದುರಿಸಬೇಕು. ಯಾಕೆ? ದೀಹಿ ಬುದ್ಧಿವಂತಿಕೆ. ದೀಹಿ ಅಂದರೆ ಒಂದು ಇದು ಏನಪ್ಪ, ದೀಹಿ ಅಂದರೆ ದಿ ಅಂತಾನೆ ಏನಂದ್ರೆ ಇಂಟ್ಯೂಷನ್ ಅಂತ ಹೇಳ್ಬೋದು, ಒಂದು ಅರ್ಥ. ಆದರೆ ಇನ್ನೊಂದು ದಿ ಅಂದರೆ ವಿವೇಕ, ಜಾಣತನ ಇತ್ಯಾದಿ ಎಲ್ಲ. ಆ ದೀಹಿ ಯಾರಿಗಿದೆಯೋ, ಯಾರಿಗಿದೆಯೋ ಅವನು ಧೀರ. ಧೀರಸ್ಯ ಭಾವಂ ಧೈರ್ಯಂ ಅಂತೇಳಿ ಸಂಸ್ಕೃತದಲ್ಲಿ ಬರುತ್ತೆ, ಇಲ್ಲಿ ಸಂಸ್ಕೃತ ವ್ಯಾಕರಣ ಅದೆಲ್ಲ. ಯಾರು ಬುದ್ಧಿವಂತನೋ, ಜಾಣವಂತನೋ, ವಿವೇಕಿಯೋ ಅವನ ಆ ಭಾವವೇ ಧೈರ್ಯ ಅಂತೇಳಿ. ಅಂದರೆ ಜಾಣತ ಅಂದರೆ ಮೋಸ ಮಾಡೋದು ಅಂತಲ್ಲ, ಅವನು ತುಂಬ ಸ್ಮಾರ್ಟಪ್ಪ, ಯಾರಿಗೆ ಬೇಕಾದ್ರೂ ಟೋಪಿ ಹಾಕ್ತಾನೆ ಅಂತ ಆ ಥರದ್ದೆಲ್ಲ ನಾವು ಹೇಳ್ತಾರೆ ಇಲ್ಲಿ ಜಾಣತನ ಅಂದರೆ. ಇಲ್ಲಿ ವಿವೇಕತನ ಅಂತ, ವೈಸ್ ಪರ್ಸನ್, ವಿಸ್ಡಮ್ ಅಂತ ಹೇಳ್ತೀವಲ್ಲ ಬಾಂಗ್ಲಾ ಭಾಷೆಯಲ್ಲಿ, ಆಂಗ್ಲ ಪದ, ಅದನ್ನು ನಾನು ಹೇಳ್ತಾ ಇರೋದು. ಉದಾಹರಣೆಗೆ ನಚಿಕೇತನ ಜೀವನದಲ್ಲೇ ನಾವು ನೋಡೋಣ. ನಚಿಕೇತ 7-8 ವರ್ಷದ ಹುಡುಗ. ಅವರ ತಂದೆ ವಿಶ್ವಶ್ರವಸ್ ಇಲ್ಲ ವಾಜಶ್ರವಸ್ಸು ಒಂದು ಯಜ್ಞವನ್ನು ಮಾಡ್ತಾ ಇರ್ತಾನೆ. ಆ ಯಜ್ಞದ ಗುರಿ ಏನಪ್ಪ ಅಂತಂದರೆ ಅವ್ನು ಇರೋದೆಲ್ಲ ಕೊಟ್ಬಿಡಬೇಕು, ಅದರಿಂದ ಅವನಿಗೆ ಸ್ವರ್ಗ ಸಿಗುತ್ತೆ ಅಂತ. ಆದರೆ ಇರೋದೆಲ್ಲ ಕೊಟ್ಬಿಟ್ರೆ ನನಗೇನಾಗುತ್ತೆ, ನಾನು ಏನು ಮಾಡಲಿ, ಸತ್ತ ಮೇಲೆ ಸ್ವರ್ಗ ಸಿಗೋದು ಸರಿ, ಇರೋವಾಗ ನಾನೇನಪ್ಪ ಮಾಡಲಿ ಅಂತೇಳಿ ಅವ್ರ ತಂದೆ ಎಲ್ಲ ಕೆಲಸಕ್ಕೆ ಬಾರದೇ ಇರುವಂಥದ್ದು ವಸ್ತುಗಳನ್ನು ಕೊಡ್ತಾ ಇರ್ತಾನೆ. ಚೆನ್ನಾಗಿರೋ ವಸ್ತುಗಳು ಅವನಿಟ್ಕೊಂಡು ಕೆಲಸಕ್ಕೆ ಬಾರದೇ ಇರೋದು ಕೊಡ್ತಾ ಇರ್ತಾನೆ. ಇದನ್ನು ಕೇಳಿದಂತಹ ಕೆಲವರು ನಚಿಕೇತನ ಸ್ನೇಹಿತರು ಬಂದು ನಚಿಕೇತನಿಗೆ ಮುದಲಿಸ್ತಾರೆ. ನೋಡು, ನಿಮ್ಮ ತಂದೆ ಕೆಲಸಕ್ಕೆ ಬಾರ್ದೆಲ್ಲ ಕೊಡ್ತಿದ್ದಾನಂತೆ, ಅದರಿಂದ ಅವನು ಸ್ವರ್ಗಕ್ಕೆ ಹೋಗ್ತಾನೆ, ಎಂತಹ ಮೂರ್ಖತನ ಇದು ಇತ್ಯಾದಿ ಅಂತ ಮುದಲಿಸ್ತಾರೆ. ನಚಿಕೇತ ಸ್ನೇಹಿತರನ್ನ ಬೈಲಿಲ್ಲ, ಕೋಪ ಮಾಡ್ಕೊಳ್ಳಿಲ್ಲ, ಅಳ್ಳಿಲ್ಲ, ಬೇಜಾರು ಮಾಡ್ಕೊಳ್ಳಿಲ್ಲ, ಇಲ್ಲ ಅವ್ರ ಅಪ್ಪನಿಗೆ ಹೋಗಿ ಹೇಗಂದ್ರೆ ಹಾಗೆ ಕ್ಲಾಸು ತಗೊಳ್ಳಿಲ್ಲ. ಬದಲಾಗಿ ಅವನು ಯೋಚನೆ ಮಾಡ್ತಾನೆ, ಬಹುನಾಮೇಮಿ ಪ್ರಥಮಃ ಬಹುನಾಮೇಮಿ ಮಧ್ಯಮಃ ಕಿಂ ಸ್ವಧ್ಯಮಸ್ಯ ಕರ್ತವ್ಯಂ ಯನ್ಮಯಾದ್ಯ ಕರಿಷ್ಯತಿ. ಈಗ ಈ ಸಮಸ್ಯೆ ಇದೆಯಪ್ಪ, ಈ ಸಂದರ್ಭದಲ್ಲಿ ನಾನೇನು ಮಾಡ್ಬೋದು? ನಾನೊಬ್ಬ ಉತ್ತಮವಾದಂತಹ ಬ್ರಹ್ಮಚಾರಿ, ಒಬ್ಬ ವಿದ್ಯಾರ್ಥಿ, ಬಹುನಾಮೇಮಿ ಪ್ರಥಮ. ನಮ್ಮ ಮಿತ್ರರಲ್ಲಿ, ನಮ್ಮ ಶಿಷ್ಯ ವೃಂದದಲ್ಲಿ, ವಿದ್ಯಾರ್ಥಿಗಳ ವೃಂದದಲ್ಲಿ ನಾನು ಪ್ರಥಮ. ಐ ಆಮ್ ದ ಫಸ್ಟ್ ರ್ಯಾಂಕ್ ಹೋಲ್ಡರ್, ಇಫ್ ನಾಟ್ ಸೆಕೆಂಡ್ ರ್ಯಾಂಕ್. ಇಲ್ಲಾಂದರೆ ಬಹುನಾಮೇಮಿ ಪ್ರಥಮ, ಬಹುನಾಮೇಮಿ ಮಧ್ಯಮ, ಇಲ್ಲ ಅಂದರೆ 2ನೇ ಸ್ಥಾನಪ್ಪ, 3ನೇದಂತೂ ಇಲ್ಲವೇ ಇಲ್ಲ. ಹಾಗಾಗಿ ನಾನು ಒಂದು ಉತ್ತಮವಾದ ಸಂಪತ್ತು, ನಮ್ಮ ತಂದೆ ಸಂಪತ್ತು ನಾನು. ಸೊ ನನ್ನನ್ನು ನಮ್ಮ ತಂದೆ ಯಾರಿಗಾದ್ರೂ ಕೊಟ್ಟರೆ ಅದರಿಂದ ಪುಣ್ಯ ಆದರೂ ಸಿಗುತ್ತೆ ಅಂತ ಅವನು ಆಲೋಚನೆ ಮಾಡ್ತಾನೆ. ಎಂಥ ಒಬ್ಬ ಆದರ್ಶ ಮಗ ನೋಡಿ ಇವನು. ಅವನು ಹೋಗಿ ಹೇಳ್ತಾನೆ, ಅಪ್ಪ ನೀನು ಯಾರಿಗೆ ನಾನು ಕೊಡೋನಿದ್ದೀಯಾ, ಯಾಕಂದ್ರೆ ನಾನು ನಿನ್ನ ಸಂಪತ್ತಲ್ವಾ ಅಂತ. ಅವನು ಅಪ್ಪ ಹೇಳ್ತಾರೆ, ಹೋಗೋ ಆ ಕಡೆ, ಬೇರೆ ಹೋಗೋ ಪಕ್ಕಕ್ಕೆ ಸರಿಯೋ ಅಂತ ಹೇಳ್ತಾನೆ. ಯಾಕೆ ಮಗನ ಯಾರಿಗೆ ಕೊಡ್ತಾರೆ? ವಸ್ತುಗಳನ್ನು ಕೊಡೋದು ಸರಿ, ಮಗನ ಯಾರಿಗಾರು ಕೊಡೋಕ್ಕಾಗತ್ತಾ? ಅವನು ಆದರೂ ನಚಿಕೇತ 1 ಅಲ್ಲ 2 ಅಲ್ಲ 3 ಸರಿ ಕೇಳ್ತಾನೆ. ಕೋಪ ಬಂದಾಗ ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನುವ ಹಾಗೆ ಅವನು ತಾಳ್ಮೆಯನ್ನು ಕಳ್ಕೊಳ್ತಾನೆ. ನಚಿಕೇತನ ತಂದೆ ಕೋಪದಿಂದ ನಾನು ನಿನಗೆ ಯಮನಿಗೆ ಕೊಡ್ತಾ ಇದ್ದೇನೆ, ಮೃತ್ಯುವಿಗೆ ದಾನವಾಗಿ ಕೊಡ್ತಾ ಇದ್ದೇನೆ ಅಂತ ಹೇಳ್ಬಿಡ್ತಾನೆ. ನಚಿಕೇತ ಹೇಳ್ದ, ಇದು ಕತೆ ಏನಿಯಾವ್. ನಚಿಕೇತ, ನೀನು ನಿನ್ನ ಮಾತು ನಿಲ್ಲಿಸ್ಕೊಳ್ಬೇಕಪ್ಪ, ನಿನ್ನ ಮಾತು ಉಳಿಸ್ಕೊಳ್ಬೇಕು ನೀನು ಅಂಥೇಳಿ ಅವನು ಯಮಲೋಕಕ್ಕೆ ಹೋಗ್ತಾನೆ. ಸೂಕ್ಷ್ಮ ಶರೀರದಲ್ಲಿ ಅಂತ ಕಾಣ್ತದೆ. ಯಮಲೋಕಕ್ಕೆ ಹೋದಾಗ ಯಮನನ್ನು ಕಾಣ್ತಾನೆ. ಏನಕ್ಕಪ್ಪ ನೀನು ಬಂದಿದ್ದೀಯಾ? ಯಮ ನಚಿಕೇತನ ನೋಡಿ ತುಂಬ ಅವನು ಒಳ್ಳೆ ತೇಜಸ್ವಿ ಓಜಸ್ವಿ ಬಾಲಕ ಬ್ರಹ್ಮಚಾರಿ, ಅವನು ನೋಡಿ ತುಂಬ ಸಂತೋಷ ಆಗುತ್ತೆ. ಅಮ್ಮ ಅವನನ್ನು 3 ದಿವಸ ಆದಮೇಲೆ 3 ದಿವಸ ಎಲ್ಲೋ ಹೋಗಿರ್ತಾನೆ. ಹಾಗಾಗಿ ಯಮ ನಚಿಕೇತನನ್ನು ಸ್ವಾಗತಿಸ್ತಾನೆ. 3 ದಿವಸ ನಿನಗೆ ನಿರೀಕ್ಷೆ ಮಾಡಿಸಿದ್ರಿಂದ, ವೆಯ್ಟ್ ಮಾಡಿಸಿದ್ರಿಂದ ನಾನು ನಿನಗೆ 3 ವರಗಳನ್ನು ಕೊಡ್ತೇನೆ, ಏನು ಬೇಕು ಕೇಳು ಅಂತ. ಪ್ರಪ್ರಥಮವಾಗಿ ನೋಡಿ ಅವನು ಎಷ್ಟು ಬುದ್ಧಿವಂತ ಅಂತಂದರೆ, ಪ್ರಪ್ರಥಮವಾಗಿ ನಾನು ಮರಳಿ ವಾಪಸ್ ಹೋದಾಗ ನನ್ನ ತಂದೆ ನನ್ನ ಗುರುತಿಸ್ಬೇಕು ಅಂತ ಕೇಳ್ಬಿಡ್ತಾನೆ. ಅಂದರೆ ಈಗ ಅವನು ಯಮಲೋಕಕ್ಕೆ ಬಂದಿದ್ದಾನೆ ಅಂದರೆ ಮತ್ತವನು ಹೋಗೋ ಆಗಿಲ್ಲ. ಆದರೆ ಇವನು ಮೊದಲೇ ಬರ ಏನು ಕೇಳ್ದ, ನಾನು ವಾಪಸ್ ಹೋದಾಗ ನನ್ನ ತಂದೆನ ಗುರುತಿಸ್ಬೇಕು, ಯಾಕಂದರೆ ನೀನು ದೆವಾನೋ ಭೂತನೋ ಪಿಶಾಚಿನೋ ಆಗ್ಬಿಡ್ಬೋದಲ್ಲ ಅಂತ ಹೇಳ್ಬಿಡ್ಬೋದು ಅಂತ. ಯಮ ಆಯಿತು ಅಂತ ಹೇಳ್ತಾನೆ. 2ನೇ ವರ ಏನು, ನಮ್ಮ ತಂದೆ ಸ್ವರ್ಗಕ್ಕೆ ಸೇರಬೇಕಂತೆ, ಸ್ವರ್ಗಕ್ಕೆ ಹೋಗಬೇಕಂತೆ. ಸ್ವರ್ಗಕ್ಕೆ ಹೋಗಲಿಕ್ಕೆ ಮಾರ್ಗ ಯಾವುದು ಅಂದರೆ ಯಾಗ ಯಜ್ಞಗಳ ಆ ಸಮಯದಲ್ಲಿ ಯಾವ ಯಜ್ಞ, ಯಾವ ಹೋಮ, ಯಾವ ಯಾಗ ಮಾಡಿದ್ರೆ ಹೋಗ್ಬೋದು ನಮ್ಮ ತಂದೆ ನನಗೆ ಹೇಳ್ಕೊಡಿ ಅಂತ. ಸೊ ಒಂದು ಯಜ್ಞವನ್ನು ಹೇಗೆ ಮಾಡೋದು, ಹೇಗೆ ಅದು ಯಜ್ಞ ವೇದಿಯನ್ನು ನಿರ್ಮಾಣ ಮಾಡೋದು ಹೇಗೆ, ಅದರಲ್ಲಿ ಏನೇನು ಪರಿಕರಗಳನ್ನು ಉಪಯೋಗಿಸಬೇಕು, ಇಲ್ಲ ಯಜ್ಞವನ್ನು ಹೇಗೆ ಮಾಡಬೇಕು, ಅದರ ವಿಧಾನ ಎಲ್ಲವನ್ನು ಹೇಳಿಕೊಡ್ತಾನೆ ಯಮ ಹೇಳಿಕೊಟ್ಟು, ಇನ್ಮೇಲೆ ಈ ಹೋಮವನ್ನು, ಈ ವಿದ್ಯೆಯನ್ನು ನಾಚಿಕೇತಾಗ್ನಿ ಅಂತ, ಆ ಹೋಮದ ಹೆಸರು ನಾಚಿಕೇತಾಗ್ನಿ ಅಂತ ಆಗುತ್ತೆ ಅಂತ, ನಿನ್ನ ಹೆಸರಲ್ಲೇ ಆಗುತ್ತೆ ಅಂತ ಯಮ ಅವನಿಗೊಂದು ಜಾಕ್ಪಾಟ್ ಎಕ್ಸ್ಟ್ರಾ ವರವನ್ನು ಕೊಡ್ತಾನೆ, ಆಶೀರ್ವಾದ ಮಾಡ್ತಾನೆ.
ಅದಲ್ಲದೆ ನಚಿಕೇತನಿಂದ ಅವನು ತುಂಬ ಪ್ರಭಾವಿತನಾಗಿ ತುಂಬ ಇಷ್ಟಪಟ್ಟು ಅವನಿಗೊಂದು ವಿಶಾಲ ಒಂದು ಉಡುಗೊರೆಯನ್ನು ಕೊಡ್ತಾನೆ. ಒಂದು ಏನಪ್ಪ ಅಂದರೆ ಅದ್ಭುತವಾದಂತಹ ಇಲ್ಲಾಂದರೆ ಅತ್ಯಂತ ಬೆಲೆ ಬಾಳುವಂತಹ ಒಂದು ವಜ್ರಗಳಿಂದ ಕೂಡಿರುವಂತಹ ಒಂದು ಆಹಾರವನ್ನು ಕೊಡ್ತಾನೆ. ಇದೆರಡಾದ ಮೇಲೆ ಮೂರನೇದು ವರ ಏನು ಅಂತ ಹೇಳಿದಾಗ ಅವನು ಹೇಳ್ತಾನೆ, ನಚಿಕೇತ ಕೇಳಿದಂಥ ಪ್ರಶ್ನೆ ಅದ್ಭುತವಾದ. ಕೆಲವರು ಹೇಳ್ತಾರೆ ಸತ್ತ ಮೇಲೆ ಏನೂ ಇಲ್ಲ ಅಂತ, ಕೆಲವರು ಹೇಳ್ತಾರೆ ಸತ್ತ ಮೇಲೆ ಏನೋ ಇದೆ ಅಂತ. ನೀನು ಮೃತ್ಯುವಿನ ಅಧಿದೇವತೆ ಆಗಿರೋದ್ರಿಂದ ನೀನು ಪ್ರತಿಯೊಬ್ಬರ ಪ್ರಾಣವನ್ನು ತೆಗೆದುಕೊಂಡು ಹೋಗೋದ್ರಿಂದ ನಿನಗೇ ಗೊತ್ತಿದೆ ಏನಿದೆ ಅಂತ, ನನಗದಕ್ಕೆ ಹೇಳು ಅಂತ. ಯಮ ಹೇಳ್ತಾನೆ, ಅಯ್ಯೋಯ್ಯೋ ಅದೆಲ್ಲ ಬ್ರಹ್ಮಜ್ಞಾನ, ಅದು ದೇವತೆಗಳಿಗೂ ಸಿಲುಕೋಲ್ಲ. ದೇವತೆಗಳು ಅಂದರೆ ಇಲ್ಲಿ ಡೆಮಿಗಾಡ್ಸ್ ಅಂತ, ಗಾಡ್ಸ್ ಆ್ಯಂಡ್ ಗಾಡ್ಸಸ್ ಅಂದರೆ ಕಿನ್ನರು, ಯಕ್ಷರು, ಅಪ್ಸರೆರು, ಆ ಥರ ದೇವತೆಗಳು ಅಂತ. ಅವ್ರಿಗೂ ಇದು ಲಭ್ಯ ಇಲ್ಲ. ಇದು ಬಿಟ್ಟು ಏನು ಬೇಕಾದ್ರೂ ಕೇಳು ನಿನಗೆ. ಇಲ್ಲ ನನಗೆ ಅದೇ ಬೇಕು ಅಂತೆಲ್ಲ ಹೇಳ್ತಾ ಹೋಗ್ತಾನೆ. ನೋಡು, ಮೊದಲೇ ವಾರ ಅವನು ಬೇರೆದಾದ್ರೂ ಕೇಳ್ಬೋದಿತ್ತು. ನಾನು ವಾಪಸ್ ಹೋದಾಗ ನಮ್ಮ ತಂದೆ ನನ್ನನ್ನು ಗುರುತಿಸ್ಬೇಕು, ಅಂದರೆ ಜನ ನನ್ನ ಗುರುತಿಸ್ಬೇಕು ಅಂತ. ಸೊ ಅಂದರೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಅನ್ನುವಂಥದ್ದನ್ನು ಅವನು ಎಷ್ಟು ಚೆನ್ನಾಗಿ ಬುದ್ಧಿವಂತಿಕೆ ಅಂತ ಕೇಳ್ಕೊಂಡ. ಆಮೇಲೆ ಎರಡನೇದು ಅವ್ರ ತಂದೆಗೆ ಬೇಕಾದ ವಿದ್ಯೆಯನ್ನೂ ಪಡ್ಕೊಂಡ. ಮೂರನೇದು ಬ್ರಹ್ಮಜ್ಞಾನವನ್ನು ಪಡ್ಕೊಳ್ತಿದ್ದಾನೆ. ಸೊ ಯಮ ಅವನಿಗೆ ಪರೀಕ್ಷೆ ಮಾಡಲಿಕ್ಕೆ, ನೋಡಪ್ಪ ನಿನಗೆ ಇಡೀ ಭೂಲೋಕದ ಆಧಿಪತ್ಯವನ್ನು ಕೊಡಿಸ್ಬಿಡ್ತೇನೆ, 100,000 ವರ್ಷ ಬಾಳುವಂಥ ಇದನ್ನು ನನಗೆ ವರವನ್ನು ಕೊಡ್ತೇನೆ, ಮತ್ತು ಒಳ್ಳೆ ಹೆಂಡತಿಯರು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರನ್ನೂ ನಿಮಗೆ ಉಂಟಾಗಲಿ ಅಂತ ಹರಿಸ್ತೇನೆ. ಮತ್ತು ನಿಮಗೆ ಏನು ಆನೆ, ಕುದುರೆ, ರಥ, ವಜ್ರವೈಡೂರ್ಯ, ಬೆಲೆ ಬಾಳುವಂಥ ಎಲ್ಲ ವಸ್ತುಗಳು, ಸಂಪತ್ತು ಎಲ್ಲವನ್ನೂ ಕೊಡ್ತೇನೆ, ಬೇಕಾದ್ರೆ ತೆಗೆದುಕೊಂಡು ಹೋಗು. ಆದರೆ ಈ ಒಂದು ಬ್ರಹ್ಮಜ್ಞಾನದ ತಂಟೆಗೆ ಮಾತ್ರ ಬರಬೇಡ ಅಂತ. ನಮ್ಗೆ ಯಾರಾದರೂ ಹೇಳಿದ್ರೆ ಆಯಿತು ಸ್ವಾಮಿ ಕೊಡಿ, ಪರವಾಗಿಲ್ಲ, ಬ್ರಹ್ಮಜ್ಞಾನ ಆಮೇಲೆ ನೋಡ್ತೀವಿ ಅಂತ ನಾವು ತೆಗೆದುಕೊಂಡು ಬಂದುಬಿಡ್ತೀವೋ ಏನೋ. ಅದು ಅವನು ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ, ಇದೆಲ್ಲ ನೀನೇ ಇಟ್ಕೊಳ್ಳಪ್ಪ, ಯಾಕೆ ಬೇಕು, ನನಗೆ ಬೇಡ. ಯಾಕೆ? ಇದೆಲ್ಲವನ್ನು ನೀನೇನೋ ಕೊಡ್ತೀಯ ಸರಿ, ನಾನು 100 ವರ್ಷ ಬದುಕುವಂಥ ಆಯಸ್ಸನ್ನು ಕೊಡ್ಬೋದು ನೀನು, ಆದರೆ ಇದನ್ನೆಲ್ಲ ನಾನು ಎಂಜಾಯ್ ಮಾಡಲಿಕ್ಕೆ, ಇದನ್ನೆಲ್ಲ ಭೋಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾಗ ಇಂದ್ರಿಯಾಣಂ ಜರಯಂತಿ ತೇಜ, ಭೋಗವನ್ನು, ಈ ವಿಷಯ ಭೋಗವನ್ನು, ಪ್ರಾಪಂಚಿಕ ಭೋಗವನ್ನು ಅನುಭವಿಸಿದಷ್ಟು ಏನಾಗುತ್ತೆ, ಬರ್ತಾ ಬರ್ತಾ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ. ಕ್ಷೀಣವಾಗಿರುವಂಥ ಶಕ್ತಿಲಿ ಏನಾಗುತ್ತೆ, ನಾವೆಲ್ಲ ದುಡಿಬಿಡ್ತೀವಿ. ಯಾಕೆ? ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಅಂತ ದುಡಿತೀವಿ. ಜೀವನದಲ್ಲಿ ಯಾವಾಗ ನಾವು ಎಂಜಾಯ್ ಮಾಡುವಂಥ ವಯಸ್ಸಿರುತ್ತೋ ಆ ಸಮಯದಲ್ಲಿ ನಾವು ದುಡಿತಾ ಇರ್ತೀವಿ. ದುಡಿದು ಎಲ್ಲ ಒಂದು ಸ್ಟೇಜಿಗೆ ಬಂದು ಇನ್ನು ಆರಾಮಾಗಿದ್ದು ನಾವು ಜೀವನ ಎಂಜಾಯ್ ಮಾಡೋಣ, ಸುಖ ಪಡೋಣ ಅನ್ನೋಷ್ಟೊತ್ತಿಗೆ 60 ಆಗಿರುತ್ತೆ, 60-70. ಅಷ್ಟೊತ್ತು ಹಲವಾರು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಬಂದಿರುತ್ತೆ. ಡಾಕ್ಟ್ರ್ ಹೇಳ್ತಾರೆ ಚಪಾತಿ ತಿನ್ನಿ, ಇಲ್ಲ ಮಿಲೆಟ್ಸ್ ತಿನ್ನಿ, ಇಲ್ಲ ರಾಗಿ ತಿನ್ನಿ, ಇಲ್ಲ ಬಾಯ್ಲ್ಡ್ ವೆಜಿಟೇಬಲ್ ತಿನ್ನಿ ಅಂತ. ಎಲ್ಲ ದುಡಿದು ಕೊನೆಗೇನಾಗುತ್ತೆ, ಬಾಯ್ಲ್ಡ್ ವೆಜಿಟೇಬಲ್ಗೆ ನಮ್ಮ ಜೀವನ ಬಾಯ್ಲ್ ಡೌನ್ ಆಗಿಬಿಡುತ್ತೆ. ಸೊ ಅದೇ ನಾವು ವಿವೇಕಯುಕ್ತವಾದ ಜೀವನವನ್ನು ನಡೆಸಿದ್ರೆ ಯಾವುದನ್ನು ಪಡ್ಕೋಬೇಕು, ಎಷ್ಟು ಪಡ್ಕೋಬೇಕು, ಯಾವಾಗ ಪಡ್ಕೋಬೇಕು, ಹೇಗೆ ಪಡ್ಕೋಬೇಕು ಅಂತೆಲ್ಲ ಹೇಳಿದ್ರೆ ಜೀವನದಲ್ಲಿ ನಾವು ಸಾಕಷ್ಟು ಆನಂದವಾಗಿರೋದನ್ನು ಪಡ್ಕೋಬೋದು, ತಿಳ್ಕೊಬೋದು. ಕಳ್ಕೊಂಬಿಡ್ತೀವಿಲ್ಲ ಅಂದರೆ ವಿ ಸ್ಪೆಂಡ್ ಹೆಲ್ತ್ ಫಾರ್ ವೆಲ್ತ್, ದೆನ್ ವಿ ಸ್ಪೆಂಡ್ ವೆಲ್ತ್ ಫಾರ್ ಹೆಲ್ತ್. ಮೊದಲು ಆರೋಗ್ಯವನ್ನು ಕಳ್ಕೊಳ್ತೀವಿ ಹಣ ಸಂಪಾದನೆಗೆ, ಆಮೇಲೆ ಹಣವನ್ನು ಕಳ್ಕೊಳ್ತೀವಿ ಆರೋಗ್ಯಕ್ಕೆ. ಎಲ್ಲರ ಜೀವನದಲ್ಲಿ ಆಗತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಇದು ಸರ್ವೇ ಸಾಮಾನ್ಯ ಆಗಿದೆ. ಯಾಕೆ? ವಿವೇಕಯುಕ್ತವಾದ ಜೀವನ ಇಲ್ಲ ನಮ್ಮಲ್ಲಿ. ಹಣ ಬೇಕು, ಅಧಿಕಾರ ಬೇಕು, ಬಟ್ಟೆ ಬೇಕು, ಇಲ್ಲ ನಮಗೆ ವಾಹನಗಳು ಬೇಕು, ಟಿ ವಿ ಬೇಕು, ಹಲವಾರು ವಸ್ತುಗಳು ನಮ್ಮ ಜೀವನಕ್ಕೆಲ್ಲ ಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಯಾವುದು ಬೇಕು, ಎಷ್ಟು ಬೇಕು, ಯಾವಾಗ ಬೇಕು ಅಂತ ನಾವು ಸರಿಯಾಗಿ ಆಲೋಚನೆ ಮಾಡಬೇಕು. ಅಂದರೆ ತಮಾಷೆಗೆ ನಾನು ಹೇಳ್ತಾ ಇರ್ತೀನಿ. ಉದಾಹರಣೆಗೆ ನಮ್ಮಲ್ಲಿ 14 ಇಂಚು ಸ್ಕ್ರೀನು, 14 ಇಂಚು 17 ಇಂಚು ಸ್ಕ್ರೀನ್ ಟಿ ವಿ ಇತ್ತು. 1-2-3 ವರ್ಷ ಆಗಿತ್ತು ತಂದು. ಚೆನ್ನಾಗಿತ್ತು, ಚೆನ್ನಾಗಿ ನೋಡ್ತಾ ಇದ್ದೀವಿ, ಎಲ್ಲ ನಾವು ಸೀರಿಯಲ್ ನೋಡ್ತಾ ಇದ್ದೀವಿ, ಫಿಲಮ್ ನೋಡ್ತಾ ಇದ್ದೀವಿ, ನ್ಯೂಸ್ ಕೇಳ್ತಾ ಇದ್ದೀವಿ, ಇನ್ನೇನೋ ಆಗ್ತಾ ಇದೆ. 1-3 ವರ್ಷ ಆಗಿದೆ. ನಮ್ಮಲ್ಲಿ ಪಕ್ಕದ ಮನೆಯವ್ರದ್ದು ಹಳೇದಾಗಿದೆ ಅಂತೇಳಿ ಹೊಸ ತೆಗೆದುಕೊಂಡು ಬಂದರು. ಈಗಿರೋಂಥ ಲೇಟೆಸ್ಟ್ ಟಿ ವಿ ತಂದರು. ಅವ್ರದ್ದು 21 ಇಂಚ್ ಸ್ಕ್ರೀನ್ ಟಿ ವಿ. ನಮ್ಮಲ್ಲಿ 14-17 ಇಂಚ್ ಸ್ಕ್ರೀನ್ ಟಿ ವಿ, ಅವ್ರದ್ದು 21 ಇಂಚ್ ಸ್ಕ್ರೀನ್ ಟಿ ವಿ. ಮನೇಲಿ ಸಮಸ್ಯೆ ಪ್ರಾರಂಭ ಆಯಿತು. ನೆನ್ನೆವರೆಗೂ ಚೆನ್ನಾಗಿತ್ತು ಟಿ ವಿ. ಮನೇಲಿ ಟಿ ವಿ ಯಾಕೋ ಸರಿಯಾಗಿ ಬರ್ತಾ ಇಲ್ಲ ರೀ, ಕಲರ್ ಚೆನ್ನಾಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೋ ಬಾರಿ ಎಲ್ಲರ ಮನೇಲಿದ್ರು, ಹಲವಾರು ಬಾರಿ ಮನೇಲಿ. ಯಾಕೆ? ಪಕ್ಕದ ಮನೇಲಿ 21 ಇಂಚ್ ಸ್ಕ್ರೀನ್ ಟಿ ವಿ ತಂದಿರೋದ್ರಿಂದ ನಾವು ತರಬೇಕು. ಅವ್ರ ಮನೇಲಿ ಇದೆಯಂತೆ, ನಮ್ಮ ಮನೆಗೂ ಬರಬೇಕು, ಅವ್ರ ಮನೇಲಿ ಅದಿದೆಯಂತೆ, ನಮ್ಮ ಮನೆಗೂ ಇದಿರಬೇಕು ಅಂತ ಎಷ್ಟೋ ಬಾರಿ ನಾವು ಯೋಚನೆ ಮಾಡ್ತಿರ್ತೀವಿ. ಆ ರೀತಿಯಾಗಿ ಮನೆಗಳಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ನಮಗದು ಅಗತ್ಯತೆ ಇದೆಯಾ?
ಅನ್ನುವಂಥದ್ದು ನಾವು ಆಲೋಚನೆ ಮಾಡಬೇಕು. ಹೀಗೆ ಇದೇ ರೀತಿ ಹಲವಾರು ವಸ್ತುಗಳನ್ನು ನಾವು ಸುಮ್ಮನೆ ಮನೆಗೆ ತುಂಬಿಸ್ಕೊಂಡ್ಬಿಡ್ತೀವಿ ಆಲೋಚನೆ ಮಾಡಿದೆ. ಅವ್ರ ಮನೇಲಿ ಎಲ್ಲ ನೋಡಿದೆ, ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತು, ಎತ್ಕೊಂಬಂದೆ, ಅಂದರೆ ಪರ್ಚೇಸ್ ಮಾಡಿ ತೊಗೊಂಬಂದೆ, ನಾನು ಹೋಗಿ ಪರ್ಚೇಸ್ ಮಾಡ್ಕೊಂಬಂದೆ. ಅದು ನನಗೆ ಅವಶ್ಯಕತೆ ಇದೆಯಾ ಅನ್ನುವಂಥದ್ದನ್ನೇ ಹಲವಾರು ಬಾರಿ ನಾವು ಯೋಚನೆ ಮಾಡುವುದಿಲ್ಲ. ಅದು ಮೊಬೈಲ್ ಇರ್ಬೋದು, ಇಲ್ಲ ವೆಹಿಕಲ್ ಇರ್ಬೋದು, ವಾಹನಗಳಿರ್ಬೋದು, ಇಲ್ಲ ಇತರೆ ವಸ್ತುಗಳಿರ್ಬೋದು, ಮತ್ತು ನಮ್ಮ ಜೀವನದಲ್ಲಿ ಅಧಿಕಾರ ಇರ್ಬೋದು, ಇಲ್ಲ ಇತ್ಯಾದಿ ಎಲ್ಲವನ್ನೂ ಕೂಡ, ಕೆಲಸ ಇರ್ಬೋದು, ಯಾವುದು ಬೇಕು, ಎಷ್ಟು ಬೇಕು, ಯಾಕೆ ಬೇಕು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು. ಆ ವಿವೇಕಯುಕ್ತವಾದ ಜೀವನ, ಜಾಣ್ಮೆಯ ಜೀವನವನ್ನು ಕೂಡ ಧೈರ್ಯ ಅಂತ ಹೇಳ್ತಾರೆ. ಪರಿಸ್ಥಿತಿಯನ್ನು ಎದುರಿಸಬೇಕು, ಜಾಣತನದಿಂದ ಎದುರಿಸಬೇಕು, ನಿಭಾಯಿಸಬೇಕು ಅಂತ ಹೇಳ್ತಾರೆ. ಅದು ಕೂಡ ಧೈರ್ಯದ ಅರ್ಥದಲ್ಲೇ ಬರುತ್ತೆ. ಇನ್ನೊಂದು ಚೆನ್ನಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಸುಗ್ರೀವ ಇವನಿಗೆ, ಯಾರಿಗೆ, ರಾಮನಿಗೆ ಹೇಳ್ತಾನೆ. ರಾಮ ಸೀತಾ ವಿಯೋಗದಿಂದ ಮನಸ್ಸಿಗೆ ತುಂಬ ಹಚ್ಕೊಂಡಿದ್ದಂಥ ಸಂದರ್ಭ ಹೇಳ್ತಾನೆ, ವ್ಯಸನೇ ವಾರ್ತಕೃಚ್ಛೇವ ಭಯೇವ ಜೀವಾಂತರೆ ವಿಮೃಶನ್ ವೈ ಸ್ವಯಾ ಬುದ್ಧ್ಯ ಧೃತಿಮಾನ್ ನಾವಸೀದತಿ. ಕಷ್ಟ ಕಾಲದಲ್ಲಾಗಲಿ, ಆರ್ಥಿಕ ಮುಗ್ಗಟ್ಟಿನಲ್ಲಾಗಲಿ, ಭಯವನ್ನು ಉಂಟು ಮಾಡುವ ಸನ್ನಿವೇಶದಲ್ಲಾಗಲಿ, ಪ್ರಾಣಾಂತಿಕವಾದ ವಿಪತ್ತಿನಲ್ಲಾಗಲಿ ಸ್ವಬುದ್ಧಿಯಿಂದ ವಿಮರ್ಶಿಸುವ ಧೈರ್ಯವಂತನಿಗೆ ನಾಶವಿಲ್ಲ. ಕಷ್ಟಕಾಲದಲ್ಲಾಗಲಿ, ಆರ್ಥಿಕ ಮುಗ್ಗಟ್ಟಿನಲ್ಲಾಗಲಿ, ಭಯವನ್ನು ಉಂಟು ಮಾಡುವ ಸನ್ನಿವೇಶದಲ್ಲಾಗಲಿ, ಪ್ರಾಣಕ್ಕೆ ಕುತ್ತು ಬರುವಂತಹ ವಿಪತ್ತು ಆಗಲಿ ಸ್ವಬುದ್ಧಿಯಿಂದ ವಿಮರ್ಶಿಸುವ ಧೈರ್ಯವಂತನಿಗೆ ನಾಶವಿಲ್ಲ ಅಂತೇಳಿ ಸುಗ್ರೀವ ರಾಮನಿಗೆ ಹೇಳ್ತಾನೆ, ಶ್ರೀರಾಮನಿಗೆ. ಎಷ್ಟು ಅದ್ಭುತ ನೋಡಿ. ಪರೀಕ್ಷಾ ಭಯ ನಾವೆಲ್ಲ ವಿದ್ಯಾರ್ಥಿಗಳ ದೆಸೆಯಲ್ಲಿ ಆಗಿರುತ್ತೆ, ಓದಿರ್ತೀವಿ, ಯಾವುದೋ ಒಂದು ಕಷ್ಟದ ಪ್ರಶ್ನೆ ಬಂದಿರುತ್ತೆ, ಇಲ್ಲ ಒಂದೆರಡು ಕ್ವಶನ್ ಬಂದಿರುತ್ತೆ, ಅದು ನೋಡಿ ನಮ್ಮ ಧೈರ್ಯ ಹೊಟ್ಟೋಗ್ಬಿಡುತ್ತೆ, ಇಲ್ಲ ಭಯ ಉಂಟಾಗ್ಬಿಡುತ್ತೆ, ಆಗ ನಾವು ಓದಿದ್ದೆಲ್ಲ ಮರ್ತೋಗುತ್ತೆ. ಮತ್ತು ಇನ್ನು ಕೆಲವು ಟೈಮಲ್ಲಿ ಇಂಟರ್ವ್ಯೂಗೆ ಹೋಗ್ತೀವಿ, ಇಂಟರ್ವ್ಯೂಲೆಲ್ಲ ಚೆನ್ನಾಗಿ ಪ್ರಿಪೇರ್ ಏನೋ ಆಗಿರ್ತೀವಿ, ಆದರೂ ಕೂಡ ಸ್ಪೆಕ್ಯುಲೇಷನಿಂದನೋ, ಇಮ್ಯಾಜಿನೇಷನ್ದನೋ, ಇಲ್ಲ ಅದು ಅವನು ಹಂಗೆ ಕೇಳ್ಬೋದು, ಹಿಂಗೆ ಕೇಳ್ಬೋದು ಅಂತನೋ, ಇಲ್ಲ ಧೈರ್ಯದ ಅಭಾವದಿಂದ ನಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆಯನ್ನು ಎದ್ದು ಕಾಣ್ತದೆ. ಇಂಟರ್ವ್ಯೂ ಮಾಡೋರಿಗೆ ನಮಗೆಲ್ಲ ಗೊತ್ತಿದ್ರೂ ಕೂಡ ಧೈರ್ಯದ ಅಭಾವದಿಂದ, ಆತ್ಮವಿಶ್ವಾಸ ನ್ಯೂನ್ಯತೆಯಿಂದ ನಾವು ಇಂಟರ್ವ್ಯೂ ಸರಿಯಾಗಿ ಮಾಡಲ್ಲ, ಆಮೇಲೆ ಕೈ ಇಸಿಕೊಳ್ತಾ ಇರ್ತೀವಿ. ಇದೆಲ್ಲದಕ್ಕೂ ಧೈರ್ಯ ಬಹಳ ಮುಖ್ಯ ಆಗ್ತದೆ. ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ನೋಡಿ, ಅದೇ ಫೇಸ್ ದ ಬ್ರೂಟ್ಸ್ ಅಂತ ಅನ್ನುವಂಥ ಒಂದು ನಮಗೆಲ್ಲರೂ ಗೊತ್ತಿರುವಂಥ ಕತೆ, ಅದು ನಮ್ಮ ಜೀವನಕ್ಕೊಂದು ಉತ್ತಮವಾದಂಥ ಪಾಠ. ಸ್ವಾಮಿ ವಿವೇಕಾನಂದರು ವಾರಣಾಸಿಯಲ್ಲಿ ದುರ್ಗಾ ದೇವಿಯ ಮಂದಿರಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದಾಗ ತುಂಬ ಬಲಾಢ್ಯವಾದಂಥ ಕೋತಿಗಳು, ನೀವು ಉತ್ತರ ಪ್ರದೇಶದಲ್ಲಿ ನೋಡಿದಾಗ ಬೃಂದಾವನ, ಕಾಶಿ ಮತ್ತು ಇನ್ನು ಕೆಲವು ಆಗ್ರಾ ಈ ಕಡೆ ಎಲ್ಲ ಇದೆ, ತುಂಬ ಬಲಾಢ್ಯವಾಗಿರುತ್ತೆ. ಅಂದರೆ ಹೆಚ್ಚು ಕಡಿಮೆ ನಮ್ಮ ಸೈಜೇ ಇರ್ಬೋದು ಅಂತ ಹೇಳ್ಬೋದು. ಅಂದರೆ ಲೈಫ್ ಸೈಜ್ ಒಂದು 3, 4, 5 ಅಡಿ ಎಲ್ಲ 3-4 ಅಡಿ ಅಂತೂ ಇರುತ್ತೆ. ಅದು ನಿಂತ್ಕೊಂಡು ಅಂದರೆ ಅದು ತುಂಬ ಬಲಾಢ್ಯವಾಗಿರ್ತದೆ. ಅಂಥ ಬಲಾಢ್ಯವಾದ ಕೋತಿಗಳ ಗುಂಪೊಂದು ಸ್ವಾಮಿ ವಿವೇಕಾನಂದರನ್ನ ಎದುರಿಸ್ತದೆ. ಅವಾಗ ಸ್ವಾಮಿ ವಿವೇಕಾನಂದರು ಕೂಡ ಎದುರ್ಕೊಂಡು ಓಡೋಗ್ತಾರೆ. ಸ್ವಾಮಿ ವಿವೇಕಾನಂದರು ಓಡೋಗ್ತಿದ್ದ ಸಮಯದಲ್ಲಿ ಅವುಗಳು ಕೂಡ ಅಟ್ಟಿಸ್ಕೊಂಡು ಹೋಗ್ತವೆ. ಸ್ವಾಮಿ ವಿವೇಕಾನಂದರು ತಮ್ಮ ವೇಗವನ್ನು ಹೆಚ್ಚಿಸ್ತಾರೆ, ಕೋತಿಗಳು ತಮ್ಮ ವೇಗವನ್ನು ಹೆಚ್ಚಿಸ್ತವೆ. ಹೀಗೆ ಆಗಿದ ಮೇಲೆ ಸಾಮ್ನೆ ಕರೋ ಅಂತೇಳಿ ಒಬ್ಬ ಸಾಧು ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾರೆ, ಅಂದರೆ ಎದುರಿಸು ಅಂತ, ಫೇಸ್ ದ ಬ್ರೂಟ್ಸ್ ಅಂತ ಹೇಳಿ. ಅದನ್ನು ಸ್ವಾಮೀಜಿ ಹೇಳಿತ್ತು. ಕೊನೆಗೆ ಸ್ವಾಮಿ ವಿವೇಕಾನಂದರು ನಿಂತುಕೊಂಡು, ಅವ್ರ ಹತ್ರ ಕೋಲು ಇತ್ತು, ಆತ್ಮವಿಶ್ವಾಸದಿಂದ ತಿರುಗಿ ಉಲ್ಟಾ ತಿರುಗಿದಾಗ ಕೋತಿಗಳು ಓಡಿ ಬರ್ತಿದ್ದ ಕೋತಿಗಳು ಅವು ನಿಂತ್ಕೊಂಡು, ಸ್ವಾಮಿ ವಿವೇಕಾನಂದ ಈಗ ಕೋತಿಗಳನ್ನು ಅಟ್ಟಿಸ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಕೋತಿಗಳು ಓಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಇದುವರೆಗೂ ಕೋತಿಗಳು ಓಡಿಸ್ತಾ ಇದ್ದು, ಸ್ವಾಮಿ ವಿವೇಕಾನಂದ ಓಡಿಸ್ಕೊಂಡು ಹೋಗ್ತಾ ಇದ್ದು, ಈಗ ಸ್ವಾಮಿ ವಿವೇಕಾನಂದರು ಕೋತಿಗಳನ್ನು ಓಡಿಸ್ಕೊಂಡು ಹೋಗ್ತಿದ್ದಾರೆ. ಯಾವಾಗ ನಮಗೆ ಧೈರ್ಯ ಇರುತ್ತೋ ಆವಾಗ ನಮ್ಗೆ ಆತ್ಮವಿಶ್ವಾಸ ಉಂಟಾಗತ್ತೆ. ಯಾವಾಗ ಆತ್ಮವಿಶ್ವಾಸ ಉಂಟಾಗುತ್ತೋ, ಆ ವಿವೇಕ ಬುದ್ಧಿ ಇರ್ತದೋ, ಆವಾಗ ನಾವು ಜೀವನವನ್ನು ಎದುರಿಸ್ಲಿಕ್ಕಾಗತ್ತೆ. ಕಷ್ಟಗಳನ್ನು ಎದುರಿಸ್ಬೋದು, ಜೀವನದಲ್ಲಿ ಸನ್ನಿವೇಶಗಳನ್ನು, ವಿಪತ್ತುಗಳನ್ನು ಎಲ್ಲವನ್ನೂ ಕೂಡ ಎದುರಿಸ್ಕೊಂಡು ಹೋಗ್ಬೋದು. ಅದಕ್ಕೆ ಧೈರ್ಯ. ಅದಕ್ಕೆ ನಾನು ಹೇಳಿದ್ದು ಧೈರ್ಯ ಸರ್ವತ್ರ ಸಾಧನಂ ಅಂಥೇಳಿ. ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ನೋಡಿ, ಇದೊಂದು ತೆಗೆದುಕೊಂಡು ಹೋಗ್ಬೋದು. ಅವರು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅಮೇರಿಕಾದ ಸಹೋದರಿ ಮತ್ತು ಸಹೋದರಿ ಅಂತ ಹೇಳಿದಾಗ 5,000 ಜನ 7,000 ಜನ ಎದ್ದು ನಿಂತ್ಕೊಂಡು 3 ನಿಮಿಷಗಳ ಕಾಲ ಕರ್ತಾಡನ ಮಾಡೋದು ಅಂತ ನಮಗೆಲ್ಲ ಗೊತ್ತು. ಆದರೆ ಅದರ ಹಿಂದಿನ ದಿವಸ ಸ್ವಾಮಿ ವಿವೇಕಾನಂದರು ಕೇರ್ ಆಫ್ ಫುಟ್ಪಾತಲ್ಲಿ ಇರ್ತಾರೆ. ಆ ಚಳಿಲಿ ತಿಪ್ಪೆ ಗುಂಡಿಯಲ್ಲಿ ರೈಲ್ವೆ ವ್ಯಾಗನ್ ಅಂತ ಹೇಳ್ತಾರೆ, ಅಂದರೆ ತುಕ್ಕಿಡಿದಂಥ ರೈಲ್ವೆ ಬೋಗಿಯಲ್ಲಿ ಕಸ ಎಸಿತಾ ಇದ್ದಂಥ ಜಾಗದಲ್ಲಿ ಚಳಿಯಲ್ಲಿ ನಡುಗ್ತಾ ಮಲಗಿರ್ತಾರೆ. ಮಾರನೇ ದಿವಸವೂ ಕೂಡ ಊಟ ಇಲ್ಲದೆ ಅರ್ಧ ದಿವಸಕ್ಕಿಂತಲೂ ಹೆಚ್ಚು ಓಡಾಡಿ ಸುಸ್ತಾಗಿ ಬಸವಳಿದು ಒಂದು ಕಡೆ ಕೂತು ಬಿಡ್ತಾರೆ.
ಇಷ್ಟೆಲ್ಲ ಆಗಿರುತ್ತೆ. ಅದಕ್ಕಿಂತಲೂ ಮುಂಚೆ 1 ತಿಂಗಳ ಮುಂಚೆ ಅವ್ರಿಗೆ ಬೇಕಾದಂತಹ ಹಣದ ಸಮಸ್ಯೆ ಇರ್ತದೆ. ಮತ್ತು ಅವ್ರಿಗೂ ಗೊತ್ತಿರಲ್ಲ, ಬೇರೆಯವ್ರು ಯಾರೂ ಹೇಳೋದಿಲ್ಲ. ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಏನಾದರೂ ನಾವು ಪ್ರತಿನಿಧಿಯಾಗಿ ಭಾಗವಹಿಸಿ ಉಪನ್ಯಾಸ ಕೊಡಬೇಕು ಅಂತಾದರೆ, ಭಾಷಣಕಾರರಾಗಬೇಕು ಅಂತಾದರೆ ಒಂದು ಪ್ರತಿಷ್ಠಿತವಾದ ಸಂಸ್ಥೆಯಿಂದ ಇಲ್ಲ ಒಬ್ಬ ಫೇಮಸ್ ವ್ಯಕ್ತಿಯಿಂದ ನಾವು ಪತ್ರವನ್ನು, ಇಂಟ್ರೊಡಕ್ಟರಿ ಲೆಟರ್ ತಂದಿರಬೇಕು. ಸ್ವಾಮಿ ವಿವೇಕಾನಂದರಿಗೆ ಗೊತ್ತಿಲ್ಲ, ಪಾಶ್ಚಾತ್ಯ ದೇಶಕ್ಕೆ ಬಂದುಬಿಟ್ಟಿದ್ದಾರೆ. ಮತ್ತು ಲಾಸ್ಟ್ ಡೇಟ್ ಫಾರ್ ರಿಜಿಸ್ಟ್ರೇಷನ್, ನೋಂದಣಿಯ ಕೊನೆಯ ದಿನಾಂಕ ಮುಗಿದೋಗಿತ್ತು. ಹಣದ ಸಮಸ್ಯೆ, ಯಾರು ವ್ಯಕ್ತಿಗಳು ಗೊತ್ತಿಲ್ಲ, ಸೊ ಪತ್ರ ತೆಗೆದುಕೊಳ್ಳೋಕ್ಕಾಗಲ್ಲ, ಮತ್ತು ಕೊನೆಯ ದಿನ ಮುಗಿದೋಗಿದೆ. ಯೋಚನೆ ಮಾಡಿ, ಇಂಥ ಸಮಯದಲ್ಲಿ ನಾವು ಅದ್ರ ಅಳ್ತಾ ಕೂತಿರ್ತೀವಿ, ಇನ್ನೇನೋ ವಾಪಸ್ ಬಂದುಬಿಡ್ತೀವಿ, ಏನಾದರೂ ಹಂಗು ಹಿಂಗು ಮಾಡಿ ಇತ್ಯಾದಿ ಏನೇನೋ ಆಗ್ಬೋದು. ಆದರೆ ಸ್ವಾಮಿ ವಿವೇಕಾನಂದ ಮನಸ್ಸು ಹೇಳ್ತು, ಇವರು ಈ ರಾಜರು, ಆಳ್ವಾರ್ ರಾಜರು, ಮೈಸೂರು ಮಹಾರಾಜರು, ಮತ್ತು ನಮ್ಮ ರಾಮ್ ಸೇತುಪತಿ ಮಹಾರಾಜರು, ಮತ್ತು ಈ ಅಳಸಿಂಗ್ ಪರಮಾಳು, ಈ ಯುವಕರೆಲ್ಲ ಗೊತ್ತಿಲ್ಲದೆ ನಮ್ಗೆ ಹೇಳ್ಬಿಟ್ಟು ಕಳಿಸ್ಬಿಟ್ರು, ನನಗೆ ಸ್ಟೆಪ್ನಿ ಹಾಕ್ಬಿಟ್ಟು, ಈಗ ನನಗೆ ನೋಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ನಾನು ವಾಪಸ್ ಹೋಗ್ತೀನಿ, ಮೂರ್ಖರು ಅಂತ ಅವರು ಯೋಚನೆ ಮಾಡಲಿಲ್ಲ, ಅಳ್ಳಿಲ್ಲ, ಇಲ್ಲ ಬೇಜಾರು ಮಾಡ್ಕೊಳ್ಳಿಲ್ಲ. ಆಗಲಿ, ಸಮಸ್ಯೆ ಇದೆ, ಇದನ್ನು ಎದುರಿಸೋಣ. ಸೊ ನಾವು ಡೂ ಆರ್ ಡೈ ಅಂತ ಹೇಳ್ತಿರಲ್ಲ, ಮಾಡು ಇಲ್ಲವೇ ಮಡಿ ಅಂತ. ಸ್ವಾಮಿ ವಿವೇಕಾನಂದರು ಡೂ ಆರ್ ಡೈ ಇಲ್ಲ, ಮಾಡು ಇಲ್ಲವೇ ಮಡಿಯಲ್ಲಿ ವಿಶ್ವಾಸ ಇರಲಿಲ್ಲ. ಅವರು ಅದನ್ನು ಒಪ್ಕೊಳ್ತಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ದಿದ್ದು ಏನು ಗೊತ್ತೇನು, ಡೂ ಬಿಫೋರ್ ಡೈ ಅಂತ. ಸಾಯೋದಕ್ಕಿಂತ ಮುಂಚೆ, ಮಡಿಯೋದಕ್ಕಿಂತ ಮುಂಚೆ ನೀನೇನು ಅನ್ಕೊಡುತ್ತೆ ಮಾಡೇ ತೀರಿಸು ಅಂತ, ಮುಗಿಸಿಬಿಟ್ಟು ಸಾಯಿ ಅಂತ ಹೇಳಿ. ಸೊ ಡೂ ಬಿಫೋರ್ ಡೈ ಅಂತ ಹೇಳಿ ಸ್ವಾಮಿ ವಿವೇಕಾನಂದರ ಸಿದ್ಧಾಂತ. ಅದನ್ನು ಅವ್ರು ಹಾಗೇ ಮಾಡಿದ್ರು. ಸೊ ಹಣದ ಸಮಸ್ಯೆಗೆ ಮೊದಲು ಎದುರಿಸಬೇಕು ಅಂಥೇಳಿ ಹತ್ತಿರದ ಯಾವುದಾದ್ರೂ ಹಳ್ಳಿ ಇಲ್ಲ ನಗರಕ್ಕೆ ಹೋಗೋಣ ಅಂಥೇಳಿ 2000 ಕಿಲೋಮೀಟ್ರು ಹೋಗ್ತಾರೆ ಬೋಸ್ಟನ್ ನಗರಕ್ಕೆ. ಚಿಕಾಗೋಯಿಂದ ಬೋಸ್ಟನ್ಗೆ ಅಲ್ಲಿ ಹೋಗ್ತಾ ಒಬ್ಬ ಮಹಿಳೆ ಪರಿಚಯ ಆಗುತ್ತೆ. ಆಮೇಲಿಂದ ಬೇರೆಯವ್ರ ಜನ ಪರಿಚಯ ಆಗುತ್ತೆ. ಸೊ ನಿಧಾನಕ್ಕೆ ಸಣ್ಣ ಒಂದೊಂದು ಸಮಸ್ಯೆಗಳೇ ಕಡಿಮೆ ಆಗ್ತಾ ಹೋಗುತ್ತೆ. ಅದೆಲ್ಲ ಆಗಿ ಅಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸಿದ ಮೇಲೆ ಸ್ವಾಮಿ ವಿವೇಕಾನಂದಕ್ಕೆ ಸರಿಯಾದ ಬಟ್ಟೆ ಇರಲಿಲ್ಲ, ಹಣ ಇರಲಿಲ್ಲ, ಇತ್ಯಾದಿ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ನಿಂತ್ಕೊಂಡು ಆಮೇಲೆ ಅಮೇರಿಕದ ಸಹೋದರಿ ಮತ್ತು ಸಹೋದರಿ ಅಂಥೇಳಿ ಕರ್ತಾಡನಾಗಿ ಅವರು ವಿಶ್ವ ವಿಜೇತ ವಿವೇಕಾನಂದರಾಗಿತ್ತು. ಅಂದರೆ ಆ ಸಮಸ್ಯೆಗಳೆಲ್ಲ ಬಂದಾಗ ಅವರು ಎದೆಗುಂದು ಬಿಟ್ಟಿದ್ದಿದ್ರೆ, ಹಿಂದೆ ಸರಿದಿದ್ದರೆ ಇವತ್ತು ನಾವು ವಿವೇಕಾನಂದರು ಏನು ಇಡೀ ವಿಶ್ವ ಇವತ್ತು ಎಷ್ಟು ಅವ್ರು ನೆನಪಿಸ್ಕೊಳ್ಳುತ್ತಲ್ಲ ಅಷ್ಟು ನೆನಪಿಸ್ಕೊಳ್ತಿರ್ಲಿಲ್ಲ. ಸೊ ಕಷ್ಟ ಕಾಲದಲ್ಲಾಗಲಿ ಅವ್ರಿಗೆ ಆರ್ಥಿಕ ಮುಗ್ಗಟ್ಟಿತ್ತು, ಭಯ ಉಂಟಾಗುವಂಥ ಸನ್ನಿವೇಶ ಇತ್ತು. ಯಾಕೆ ಅವ್ರನ್ನೆಲ್ಲ ಅವರ ಬಟ್ಟೆ ವಿಚಿತ್ರವಾಗಿತ್ತು ಅಂತ ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿ ಇತ್ಯಾದಿಗಳನ್ನೆಲ್ಲ ಸ್ವಾಮಿ ವಿವೇಕಾನಂದರು ಅನುಭವಿಸಿದ್ರು ಅಂತ ಅವ್ರ ಜೀವನದಲ್ಲಿ ನಾವು ನೋಡ್ತೀವಿ. ಅದೆಲ್ಲ ಇದ್ದರೂ ಕೂಡ ಅವರು ಧೈರ್ಯವಂತರಾಗಿದ್ದರು. ಹಾಗಾಗಿ ಅವರು ಯಶಸ್ಸನ್ನು ಪಡೆದರು, ವಿಶ್ವ ವಿಜೇತ ವಿವೇಕಾನಂದರಾದರು. ಮತ್ತು ನಮ್ಮ ಭಾರತದ ಸಂಸ್ಕೃತಿ ಮತ್ತು ನಮ್ಮ ಸನಾತನ ಧರ್ಮದ ಕೀರ್ತಿಯ ಪತಾಕೆಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋದರು. ಇಡೀ ಪಾಶ್ಚಾತ್ಯಕ್ಕೆ ನಮ್ಮ ಆರ್ಯ ಸಂಸ್ಕೃತಿಯನ್ನು, ನಮ್ಮ ಸನಾತನ ಸಂಸ್ಕೃತಿಯ ಹಿರಿಮೆ ಗರಿಮೆಗಳನ್ನು ಮತ್ತೊಮ್ಮೆ ಎಲ್ಲರಿಗೂ ತೋರಿಸಿದ್ರು ಏನು ಅಂತ ಹೇಳಿ. ಅದಾದಮೇಲೆ ಇವತ್ತು 100 ಜನ ಬರ್ತಾ ಇದ್ದಾರೆ. ಈಗ ನಾನು ಇದ್ದೀನಿ ಐರ್ಲ್ಯಾಂಡಲ್ಲಿ. ಸೊ ಇದೆಲ್ಲದಕ್ಕೂ ಹಿಂದೆ ಯಾವಪ್ಪ ಅಂದರೆ ಸ್ವಾಮಿ ವಿವೇಕಾನಂದ. ಇವತ್ತು 100 ಜನ ಯುವಕರು, 100 ಸಂಸ್ಥೆಗಳೆಲ್ಲ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಉಟ್ಕೊಂಡಿದೆ, ಸನಾತನ ಧರ್ಮ, ಯೋಗ ಇತ್ಯಾದಿ ಹೇಳೋದೆಲ್ಲ. ಆದರೆ ಅದಕ್ಕೆ ಮೂಲ ಎಲ್ಲಿಂದಪ್ಪ ಅಂದರೆ ಸ್ವಾಮಿ ವಿವೇಕಾನಂದರು ಅದಕ್ಕೆ ಭದ್ರವಾದ ಮೂಲ ಬುನಾದಿಯನ್ನು ಹಾಕಿದರು. ಯಾಕೆ? ಅವರಲ್ಲಿ ಆ ರೀತಿಯಾದಂತಹ ಧೈರ್ಯ ಸ್ವಾಮಿ ವಿವೇಕಾನಂದರಲ್ಲಿ ನಾವು ಕಾಣ್ಬೋದು. ಅದಕ್ಕೆ ಹೇಳ್ತಾನೆ ಭರ್ತೃಹರಿ ಒಂದು ಕಡೆ ಹೇಳ್ತಾನೆ, ಲೋಕತ್ರೇ ಮಿದಂ ಜಯತಿ ಕೃಷ್ಣ ಮಿದಂ ಸ ಧೀರಃ. ಧೀರನಾದವನು 3 ಲೋಕಗಳನ್ನು ಜಯಿಸುತ್ತಾನೆ ಅಂತೇಳಿ. ಇನ್ನು ಬ್ರುಕ್ಲಿನ್ ಬ್ರಿಡ್ಜ್, ಪ್ರಾಯಶಃ ಇನ್ನೊಂದು ಸರಿ ಯಾವಾಗಾದ್ರೂ ಹೇಳ್ತೇನೆ, ಬ್ರುಕ್ಲಿನ್ ಬ್ರಿಡ್ಜಿನ ನಮ್ಮ ಇದು ಅಮೆರಿಕದಲ್ಲಿರುವಂಥ ಬ್ರುಕ್ಲಿನ್ ಸೇತುವೆಯ ನಿರ್ಮಾಣದ ಕಥೆಯು ಕೂಡ ಹಾಗೆ ತುಂಬ ಅದ್ಭುತವಾಗಿದೆ. ಉದಾಹರಣೆಗೆ ನೆಪೋಲಿಯನ್ ಕೂಡ 11 ಬಾರಿ ಅವನನ್ನು ಮಿಲಿಟ್ರಿಗೆ ಸೇರಬೇಕು ಅಂತಿದ್ದಾಗ 11 ಬಾರಿ ಅವನನ್ನು ತಿರಸ್ಕೃತರಾಗಿದ್ದ. ಈ ವಾಸ್ ರಿಜೆಕ್ಟೆಡ್. ಬಟ್ ಆದರೂ ಮತ್ತೆ ಪ್ರಯತ್ನ ಮಾಡಿ ಆದರೂ ಕೂಡ ಅವನು ಕೊನೆಗೆ ಮಿಲಿಟ್ರಿಗೆ ಸೇರ್ತಾನೆ. ಸೊ ಇದೆಲ್ಲವನ್ನು ನೋಡಿದಾಗ ಕಾರ್ಯಸಿದ್ಧಿ ಆಗೋವರೆಗೂ ಪ್ರಯತ್ನ ಬಿಡಬಾರ್ದು. ಅದನ್ನೇ ಮನೋದಾಢ್ಯ ಅಂತ ಹೇಳ್ತಾರೆ. ಸೊ ಧೈರ್ಯಕ್ಕೆ ಒಂದು ಸಮಾನಾರ್ಥಕ ಪದ, ಅದ್ಭುತವಾದ ಪದ ಅಂತ ಏನಪ್ಪ ಅಂದರೆ ಮನೋದಾಢ್ಯ. ಅಂದರೆ ಕಾರ್ಯಸಿದ್ಧಿ ಆಗುವವರೆಗೂ ಪ್ರಯತ್ನವನ್ನು ಬಿಡೋದಿಲ್ಲ. ಯಾರು? ಧೈರ್ಯವಂತ. ಎಷ್ಟೇ ಕಷ್ಟ ಬಂದರೂ ಎದೆಗುಂದೋದಿಲ್ಲ, ಎಷ್ಟೇ ವಿಘ್ನಗಳು ಬಂದರೂ ಹತಾಶನಾಗೋದಿಲ್ಲ. ಮತ್ತು ಗುರಿಯನ್ನು ಮುಟ್ಟುವವರೆಗೂ ಸುಖ ಬರಲಿ, ದುಃಖ ಬರಲಿ, ಮಾನಾಪಮಾನಗಳು ಬರಲಿ, ಲಾಭ ನಷ್ಟಗಳು ಬರಲಿ, ಅದೆಲ್ಲವನ್ನು ಸ್ವೀಕರಿಸ್ತಿರ್ತಾನೆ, ಮುಂದಕ್ಕೆ ಹೋಗ್ತಿರ್ತಾನೆ. ಅವನು ಧೈರ್ಯವಂತ. ಎದ್ದೇಳಿ ಗುರು ಮುಟ್ಟುವರೆಗೂ ನಿಲ್ಲದಿರಿ ಅಂತ ಹೇಳ್ತಾರಲ್ಲ ಸ್ವಾಮಿ ವಿವೇಕಾನಂದ. ಗುರು ಮುಟ್ಟುವರೆಗೂ ನಿಲ್ಲದಿರಿ ಅಂತೇಳಿ
ಅದಕ್ಕೆ ಆ ಧೈರ್ಯ ಬೇಕು. ಎದ್ದೇಳಿಂದ ಜಾಗೃತಿ ನಮ್ಮಲ್ಲಿ ಜಾಗೃತರಾಗಿರ್ಬೇಕು. ನಾವೇನು ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ, ಅದ್ರ ಸಾಧಕ ಬಾಧಕಗಳೇನು, ಅದೆಲ್ಲವೂ ನಮ್ಗೆ ಸ್ಪಷ್ಟವಾದ ಕಲ್ಪನೆ, ಚಿತ್ರಣ ಇರಬೇಕು. ಮತ್ತು ಅದೆಲ್ಲ ಇದ್ರೂ ಕೂಡ ನಮ್ಗೆ ಸಮಸ್ಯೆಗಳು ಬರುತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ, ಏಳು ಬೀಳುಗಳು ಮನಸ್ಸಲ್ಲಿ ಬಂದೇ ಬರುತ್ತೆ. ಅದೆಲ್ಲವನ್ನು ಎದುರಿಸ್ಕೊಂಡು ಮುಂದಕ್ಕೆ ಹೋಗಬೇಕು. ಇನ್ನೊಂದು ಅದ್ಭುತವಾದಂತಹದ್ದು ಶಾಸ್ತ್ರಗಳು ಹೇಳುತ್ತೆ ಏನಪ್ಪ ಅಂದರೆ, ಧೈರ್ಯ ಸದ್ಗುಣಗಳಿಗೆ ಮೂಲ ಅಂತ ಹೇಳಿ. ಧೈರ್ಯ ಇದ್ದರೆ ಮಾತ್ರ ಸದ್ಗುಣಗಳು ಇರಲಿಕ್ಕೆ ಸಾಧ್ಯ ಅಂತ. ಯಾಕೆ? ನಾವೆಲ್ಲ ಒಳ್ಳೆಯವರೇ ಆಗಿರ್ತೀವಿ, ಆದರೆ ಕಷ್ಟ ಕಾಲದಲ್ಲಿ ಸುಳ್ಳುಗಳು ಹೇಳ್ಬಿಡ್ತೀವಿ. ಕಷ್ಟ ಕಾಲದಲ್ಲಿ ನಾವು ನಮ್ಮ ಆಲೋಚನೆಗಳಿಂದ ವಿಮುಖರಾಗ್ಬಿಡ್ತೀವಿ. ಉದಾಹರಣೆಗೆ ಶಿವಾಜಿ ಮಹಾರಾಜ್, ಸಂಭಾಜಿ ಮಹಾರಾಜ್ ಆಗಿರ್ಬೋದು, ಸತ್ಯ ಹರಿಶ್ಚಂದ್ರ ಆಗಿರ್ಬೋದು, ಮತ್ತು ಮಹಾರಾಣಾ ಪ್ರತಾಪ ಆಗಿರ್ಬೋದು, ರಾಣಾ ಸಾಂಗ ಆಗಿರ್ಬೋದು, ಇಲ್ಲ ರಾಜ ಪುರೂರವ ಆಗಿರ್ಬೋದು, ಮಯೂರವರ್ಮ ಆಗಿರ್ಬೋದು, ಇವರೆಲ್ಲರೂ ಕೂಡ ಧೈರ್ಯವಂತರಾಗಿದ್ದರು. ಹಾಗಾಗಿ ಅವರು ಸತ್ಯಪಥದಿಂದ ವಿಮುಖರಾಗಲಿಲ್ಲ. ಅದೇ ಪುರೂರವನ ಪಕ್ಕದವನು, ಈಗಿನ ಪಾಕಿಸ್ತಾನದಲ್ಲಿದ್ದ ಅಂಬಿ, ಅವನು ಆ ಧೈರ್ಯ ಇಲ್ಲದಿದ್ದರಿಂದ ಅವನು ಅಲೆಕ್ಸಾಂಡರ್ಗೆ ಹೋಗಿ ಶರಣಾಗತನಾಗ್ಬಿಟ್ಟು ಅವನ ರಾಜ್ಯದ ಬಾಗಿಲನ್ನು ತೆರೀತಾನೆ. ಯಾಕೆ? ಧೈರ್ಯದ ಕೊರತೆ. ಅದೇ ಪುರೂರವ, ಅವನಿಗಿಂತ ವಯಸ್ಸಾಗಿತ್ತು, ಆದರೂ ಕೂಡ ಅವನು ಹೋರಾಡ್ತಾನೆ. 50-60 ವರ್ಷದ ವಯಸ್ಸದ ಪುರೂರವ ತನ್ನ ಕಣ್ಣು ಮುಂದೆ ತನ್ನ ಮಗನನ್ನು ಕಳ್ಕೊಳ್ತಾನೆ, ಆದರೂ ಕೂಡ ಅವನ ಜೊತೆಗೆಂದಲಿಲ್ಲ. ಅವನನ್ನು ಸೆರೆ ಹಿಡಿದಾಗ ಕೂಡ ನೀನು ಯಾವ ಥರ ನಿನ್ನನ್ನು ನೋಡಬೇಕು ಅಂತ ಅಲೆಕ್ಸಾಂಡರ್ ಕೇಳಿದಾಗ, ಒಬ್ಬ ರಾಜ ಇನ್ನೊಬ್ಬ ರಾಜನನ್ನು ಹೇಗೆ ಮಾತಾಡ್ತಾನೋ, ಯಾವ ರೀತಿ ಕಾಣ್ತಾನೋ ಆ ರೀತಿ ನನ್ನ ಕಾಣು ಅಂತ ಹೇಳ್ತಾನೆ. ಆ ಪುರೂರವನ ಆತ್ಮವಿಶ್ವಾಸ ಹೇಗಿತ್ತು ನೋಡಿ, ಧೈರ್ಯ ಹೇಗಿತ್ತು, ಕೆಚ್ಚದೆ ಹೇಗಿತ್ತು ನೋಡಿ. ಆ ರೀತಿ ಹಲವಾರು ರಾಜರ ಕಥೆಗಳನ್ನು ನಾವು ಕಾಣ್ಬೋದು. ಅದೆಲ್ಲದಕ್ಕೂ ಧೈರ್ಯ. ಸೊ ಅದಕ್ಕೆ ಧೈರ್ಯ ಒಂದು ಇದ್ದರೆ ಅದು ಸದ್ಗುಣಗಳು ಇರ್ತದೆ. ಧೈರ್ಯ ಇಲ್ಲ ಅಂತಲೂ ಸದ್ಗುಣಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಶಾಸ್ತ್ರ ಗ್ರಂಥಗಳು ಹೇಳ್ತಾರೆ. ಮತ್ತು ಧೈರ್ಯವಂತೂ ಒಂದು ಮಾನಸಿಕ ಸ್ಥಿತಿ, ಅದನ್ನು ನಾವು ಪ್ರಜ್ಞಾಪೂರ್ವಕವಾಗಿ ನಾವು ಬೆಳೆಸ್ಕೊಳ್ಬೇಕು. ಮತ್ತು ಇನ್ನೊಂದು ಸುಭಾಷಿತ ತುಂಬ ಚೆನ್ನಾಗಿರುತ್ತೆ, ಹೇಳುತ್ತೆ ಏನು, ಉದ್ಯಮ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೇವ ಸಹಾಯಕೃತ. ಉದ್ಯಮಶೀಲತೆ, ಸಾಹಸ ಪ್ರವೃತ್ತಿ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ, ಈ ಯಾರು ಎಲ್ಲಿರುತ್ತವೆಯೋ ಅಲ್ಲಿ ಭಗವಂತನೂ ಇರುತ್ತಾನೆ, ಸಹಾಯ ಮಾಡುತ್ತಾನೆ ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ. ಇನ್ನೊಂದು ಮನುಸ್ಮೃತಿಯಲ್ಲಿ ಈ 10 ಧರ್ಮದ ಲಕ್ಷಣಗಳನ್ನು ಹೇಳ್ತಾರೆ. ಏನು? ದುತಿಕ್ಷಮ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ ಅಂತ. ಧೈರ್ಯ, ಸಹನೆ, ಮನೋನಿಗ್ರಹ, ಕದಿಯದಿರುವುದು, ಕಳ್ತನ ಮಾಡದೇ ಇರುವುದು, ಶುಚಿತ್ವ, ಇಂದ್ರಿಯ ನಿಗ್ರಹ, ವಿವೇಕ, ವಿದ್ಯೆ, ಸತ್ಯ ಮತ್ತು ಕ್ರೋಧವಿಲ್ಲದರು, ಕೋಪ ಮಾಡ್ಕೊಳ್ದೇ ಇರುವುದು. ಈ 10 ಧರ್ಮದ ಲಕ್ಷಣಗಳು ಅಂತ. ಅದರಲ್ಲಿ ಪ್ರಪ್ರಥಮವಾದದ್ದು ಯಾವುದಪ್ಪ ಅಂದರೆ ಧೈರ್ಯ. ಮನುಸ್ಮೃತಿಯಲ್ಲಿ ಮನು ಹೇಳುವಂಥದ್ದು. ಸೊ ಧರ್ಮದ ಲಕ್ಷಣದಲ್ಲಿ ಮೊದಲನೇ ಲಕ್ಷಣವನ್ನು ಏನು ಹೇಳ್ತಿದ್ದಾನೆ ಮನು? ಧೈರ್ಯ ಅಂತ. ಸೊ ಹಾಗಾಗಿ ಧೈರ್ಯವಂತರಾಗಿರಬೇಕು ನಾವು. ಧೈರ್ಯವಂತರಾಗಿದ್ದಾಗ ಅದು ಧೈರ್ಯ ಅಂತಂದರೆ ಬರೇ ಮೊಂಡು ಧೈರ್ಯ ಅಲ್ಲ, ಅಲ್ಲಿ ಎದೆಗಾರಿಕೆ ಇದೆ, ಉತ್ಸಾಹ ಇದೆ, ಜಾಣ್ಮೆ ಇದೆ, ವಿವೇಕವಿದೆ, ಮತ್ತು ಶೌರ್ಯತೆ ಇದೆ, ಧೀರತೆ ಇದೆ. ಧೀರತೆ ಅಂತಂದರೆ ಇಲ್ಲಿ ಒಳ್ಳೆಯ ಸರಿಯಾದ ಆಲೋಚನೆ, ವಿವೇಕಯುಕ್ತವಾದ ಆಲೋಚನೆ, ಇದೆಲ್ಲವೂ ಇದ್ದಾಗ ಆ ವ್ಯಕ್ತಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ. ಯಶಸ್ಸು ಅವನಿಗೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧನಂ. ನಾವು ಯಾವುದೇ ರೀತಿಯ ಯಶಸ್ಸನ್ನು ಪಡೀಲಿಕ್ಕೆ ನಮ್ಮ ಜೀವನದ ಯಾವುದೇ ಆಯಾಮ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರ್ಬೋದು, ಅಲ್ಲಿ ನಾವು ಧೈರ್ಯವಂತರಾಗಿದ್ದರೆ ಆವಾಗ ನಾವು ಸಾಧನೆಯನ್ನು ಮಾಡಲಿಕ್ಕೆ ಅದೊಂದು ಧೈರ್ಯ ಉತ್ತಮವಾದ ಸಾಧನ. ಧೈರ್ಯ ಇದ್ದರೆ ಎಲ್ಲವೂ ಸಾಧ್ಯ ಅನ್ನುವಂಥದ್ದನ್ನು ಶಾಸ್ತ್ರಕಾರರು ಮತ್ತು ನಮ್ಮ ಹಲವಾರು ಗ್ರಂಥಗಳು, ಸುಭಾಷಿತ ಇರ್ಬೋದು, ಸ್ಮೃತಿ ಗ್ರಂಥಗಳಿರ್ಬೋದು, ಬೇರೆ ಬೇರೆ ಮಹಾತ್ಮರ ಜೀವನದಲ್ಲಿ ನಾವು ಕಾಣ್ಬೋದು. ಅಂತಹ ಧೈರ್ಯವನ್ನು ಸ್ವಾಮಿ ವಿವೇಕಾನಂದರು, ಭಗವಾನ್ ಶ್ರೀರಾಮಕೃಷ್ಣರು, ಮಹಾಮಾತೆ ಶ್ರೀ ಶಾರದಾ ದೇವರು ನಮಗೆಲ್ಲರಿಗೂ ನೀಡಲಿ. ನಾವೆಲ್ಲರೂ ಧೈರ್ಯವಂತರಾಗೋಣ ಮತ್ತು ನಮ್ಮ ಜೀವನದಲ್ಲಿ ನಮ್ಮ ಗುರಿಗಳತ್ತ ಸಾಗೋಣ, ನಮ್ಮ ಗುರಿಯನ್ನು ನಾವು ಸೇರೋಣ ಅಂತ ಹೇಳ್ತಾ ಈ ಕೆಲವಿನ ಮಾತಿನ ಪುಷ್ಪಗಳನ್ನು ಶ್ರೀರಾಮಕೃಷ್ಣರ ಅಡಿದಾವರಲ್ಲಿ ಸಮರ್ಪಿಸ್ತಾ ನನ್ನ ಮಾತಿಗೆ ವಿರಮಿಸ್ತೇನೆ. ಜೈ ರಾಮಕೃಷ್ಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. Become Swami Vivekananda's messenger. Share the video with 3 of your friends.